शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः। सरस्वती नमस्तुभ्यं वरदे कामरूपिणी विद्यारम्भं करिष्यामि ಸಿದ್ಧಿರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭೋದಯ. ಆಕರ್ಷಣೀಯವಾದ, ರಮಣೀಯವಾದ, ಅದ್ಭುತವಾದ, ಸುಂದರವಾದ, ಪವಿತ್ರವಾದ ನಮ್ಮ ಒಳಗೆ ಇರುವಂತಹ ಈ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಶ್ರೀಮಾತ್ರೇ ನಮಃ. ವಾಗ್ದೇವತೆಗಳು ರಚಿಸಿರುವಂತಹ ಲಲಿತಾ ಪರಮೇಶ್ವರಿಯ 1000 ನಾಮಗಳಿರುವಂತಹ ಸ್ತೋತ್ರ, ಅದ್ಭುತವಾದ ಸ್ತೋತ್ರ ಲಲಿತಾ ಸಹಸ್ರನಾಮ. ಇದರ ಅರ್ಥವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅರ್ಥವನ್ನು ತಿಳಿದುಕೊಂಡು ಅವಳ ಹಾಗೆ ನಾನೂ ಆಗಬೇಕು, ಅವಳು ಹೇಗೆ ಇರ್ತಾಳೋ, ಹೇಗೆ ಮಾಡ್ತಾಳೋ ಹಾಗೆ ನಾನು ಆಗಬೇಕು ಅಂತ ಹೇಳುವ ಭಾವನೆಯನ್ನು ಬೆಳೆಸಿಕೊಳ್ಳೋಣ. ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳಿವೆ. ಹಾಗೆಯೇ ಲಲಿತಾ ಸಹಸ್ರನಾಮದಲ್ಲಿ ಕೂಡ 18 ಅಧ್ಯಾಯಗಳಿವೆ. ನಾವು 8ನೇ ಅಧ್ಯಾಯಕ್ಕೆ ಕಾಲಿಟ್ಟಿದ್ದೇವೆ. 60ನೇ ಶ್ಲೋಕದವರೆಗೆ 7ನೇ ಅಧ್ಯಾಯ, 61ನೇ ಶ್ಲೋಕದಿಂದ 8ನೇ ಅಧ್ಯಾಯ ಶುರುವಾಗಿದೆ. ನಮಗೆ 61ನೇ ಶ್ಲೋಕ ಕಲ್ತಾಗಿದೆ. ಈಗ 62ನೇ ಶ್ಲೋಕ. ಇದು ಅಷ್ಟಪ್ರಕೃತಿ ಸ್ವರೂಪ ಯೋಗ. ಈ 8ನೇ ಅಧ್ಯಾಯದ ಹೆಸರು ಅಷ್ಟಪ್ರಕೃತಿ ಸ್ವರೂಪ ಯೋಗ. 62ನೇ ಶ್ಲೋಕ ಈಗ. ಧ್ಯಾನಧ್ಯಾತೃ ಧ್ಯೇಯ ರೂಪ ಧರ್ಮಾಧರ್ಮ ವಿವರ್ಜಿತ ವಿಶ್ವರೂಪ ಜಾಗರಣಿ ಸ್ವಪಂತಿ ತೈಜಸಾತ್ಮಿಕ. ಧ್ಯಾನ ಧ್ಯಾತೃ ಧ್ಯೇಯ ರೂಪ. ಧ್ಯಾನ ಏನು? ಧ್ಯಾನ ಅಂತ ಹೇಳಿದ್ರೆ ಯಾನ. ಯಾನ ಅಂತ ಹೇಳಿದ್ರೆ ಮುಂದಕ್ಕೆ ಸಾಗುವಂಥದ್ದು, ಪ್ರಯಾಣ. ಯಾನಕ್ಕೆ ಸೇರಿದಾಗ ಪ್ರಯಾಣ ಅಂತಾಯಿತು. ಎಲ್ಲೆಲ್ಲೋ ಹೋಗ್ತೀವಲ್ಲ, ಅದಕ್ಕೆ ಪ್ರಯಾಣ. ಹಾಗೆ ಯಾನ ಅಂತ ಹೇಳಿದ್ರೆ ಮುಂದಕ್ಕೆ ಹೋಗುವಂಥದ್ದು. ಧ್ಯಾನ ಯಾನ. ಮನಸ್ಸು, ಬುದ್ಧಿ. ಅಂತ ಹೇಳಿದ್ರೆ ಬುದ್ಧಿಯನ್ನು ಉತ್ತಮ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂಥದ್ದು ಧ್ಯಾನ. ಬುದ್ಧಿ ಪ್ರಯಾಣ ಮಾಡಬೇಕು. ಎಲ್ಲಿಗೆ? ಯಾವ ಊರಿಗೆ ಹೋಗಬೇಕು? ಬುದ್ಧಿ ಆ ಲಲಿತಾ ಪರಮೇಶ್ವರಿಯ ಹತ್ತಿರ ಹೋಗಿರಬೇಕು. ಇದಕ್ಕೆ ಹೆಸರು ಧ್ಯಾನ. ಲಲಿತಾ ಪರಮೇಶ್ವರಿಯಿಂದ ತಕ್ಷಣ ಆ ರೂಪ, ಆ ಆಕಾರ ಅಂತಲ್ಲ, ಪರಬ್ರಹ್ಮನ ತತ್ವದ ಬಗ್ಗೆ ವಿಚಾರ ಮಾಡುವಂಥದ್ದೇ ಧ್ಯಾನ. ಯಾನ, ಬುದ್ಧಿಯ ಪ್ರಯಾಣ, ಅದು ಧ್ಯಾನ. ಧ್ಯಾತೃ, ಯಾರು ಧ್ಯಾನವನ್ನು ಮಾಡ್ತಿದ್ದಾರೋ ಅವರು ಧ್ಯಾತೃ. ಆಮೇಲೆ ಧ್ಯೇಯ, ಯಾವುದರ ಬಗ್ಗೆ ಧ್ಯಾನ ಮಾಡ್ತಾ ಇರೋದು? ನಮ್ಮ ಇಷ್ಟ ದೇವತೆ ಇರ್ಬೋದು. ಯಾವುದೋ ಒಂದು ಫೋಟೋವನ್ನು ಇಟ್ಟುಕೊಂಡು ಆ ಫೋಟೋವನ್ನು ಒಂದ್ಸಲ ನೋಡಿ ಆಮೇಲೆ ಕಣ್ಣು ಮುಚ್ಚಿ ಆ ಇಷ್ಟ ದೇವತೆಯ ಬಗ್ಗೆ ಧ್ಯಾನ ಮಾಡೋದಿರ್ಬೋದು, ಪರಬ್ರಹ್ಮನ ಧ್ಯಾನ ಮಾಡೋದಿರ್ಬೋದು. ಯಾವುದೇ ಇರಲಿ, ಅದಕ್ಕೆ ಧ್ಯೇಯ ಅಂತ ಹೆಸರು. ಅಂದರೆ ಧ್ಯೇಯ ಅಂದರೆ ಗುರಿ ಏನು, ಲಕ್ಷ್ಯ ಏನು, ಆ ಧ್ಯಾನದ ಲಕ್ಷ್ಯ ಏನು, ಅದಕ್ಕೆ ಧ್ಯೇಯ ಅಂತ ಹೆಸರು. ಇಲ್ಲಿ ಧ್ಯಾನ ಧ್ಯಾತೃ ಧ್ಯೇಯ ರೂಪ. ಧ್ಯಾನವೂ ಅವಳೇ, ಧ್ಯಾನ ಮಾಡುವಂತಹ ವ್ಯಕ್ತಿಯೂ ಅವಳೇ, ಧ್ಯಾನವು ಯಾವುದರ ಬಗ್ಗೆ ಮಾಡ್ತಾ ಇದ್ದೇವೋ ಅದು ಕೂಡ ಅವಳೇ. ಎಷ್ಟು ಚೆನ್ನಾಗಿದೆ ನೋಡಿ. ನಾವೇನೋ ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನಾನು ಧ್ಯಾನ ಮಾಡ್ತೇನೆ ಅಂತ ಭಾರಿ ಅಹಂಕಾರದಿಂದ ನಾವು ಬೇರೆಯವ್ರ ಹತ್ರ ಹೇಳಿಕೊಳ್ಳೋದೇ ಇದ್ರು ಮನಸ್ಸಲ್ಲಿ, ಅಪ್ಪ ನಾನು 1 ಗಂಟೆ ಧ್ಯಾನ ಮಾಡಿದೆ ಅಂತೇಳೆಲ್ಲ ಬರುತ್ತೆ ನಮಗೆ. ಯಾರು ಧ್ಯಾನ ಮಾಡಿರೋದು? ಧ್ಯಾತೃ ಧ್ಯೇಯ ರೂಪ ಎಲ್ಲವೂ ಅವಳೇ. ಎಷ್ಟು ಸುಂದರವಾಗಿದೆ ನೋಡಿ. ಕೆಲವು ಅರ್ಥಗಳು ಅಷ್ಟು ಅದ್ಭುತವಾಗಿದೆ. ಅಲ್ಲಿ ನಾನು ಅಂತ ಹೇಳುವ ಪ್ರಶ್ನೆಯೇ ಬರೋದಿಲ್ಲ ಅವಾಗ. ಧ್ಯಾನವೂ ಅವಳೇ, ಧ್ಯಾನ ಮಾಡುವವಳವಳೇ, ಅವಳ ಬಗ್ಗೆಯೇ ಧ್ಯಾನವನ್ನು ಮಾಡೋದು ಅವಳೇ. ಎಷ್ಟು ಚೆನ್ನಾಗಿದೆ. ಧ್ಯಾತೃ ಧ್ಯೇಯ ರೂಪ. ಹೀಗೆ ಮಾಡಿದಾಗ ನಾವು ಅವಳನ್ನೇ ಸೇರಿಕೊಳ್ಳುವಂಥದ್ದು. ಇದು ಧ್ಯಾನಧ್ಯಾತೃ ಧ್ಯೇಯ ರೂಪ. ಧರ್ಮ ಅಧರ್ಮ ವಿವರ್ಜಿತ, ಧರ್ಮ ಅಧರ್ಮ ವಿವರ್ಜಿತ.
ಅವಳಿಗೆ ಧರ್ಮವೂ ಇಲ್ಲ, ಅಧರ್ಮವೂ ಇಲ್ಲ. ಹಾಗಾದರೆ ನಮಗೆ ಮಾತ್ರವ ಧರ್ಮ ಮತ್ತು ಅಧರ್ಮ? ಯಾಕೆ ಅಂತ ಹೇಳಿದರೆ, ನಮ್ಮ ಧರ್ಮ ಅಧರ್ಮ ಯಾವುದನ್ನು ಹೊಂದಿಕೊಂಡಿರತ್ತೆ ಅಂತ ಹೇಳಿದರೆ, ನಾವು ಮಾಡುವಂತಹ ಕೆಲಸ, ಯಾವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆಯೋ ಅದನ್ನು ಹೊಂದಿಕೊಂಡು ಅದು ಧರ್ಮವೋ ಅಧರ್ಮವೋ ಅಂತ ನಿರ್ಧಾರ ಆಗತ್ತೆ. ಒಂದು ಉದಾಹರಣೆಗೆ ಹೇಳಬೇಕು ಅಂತ ಇದ್ದರೆ, ಗಲ್ಲಿಗೇರಿಸುವವ ಈಗ ಯಾರಿಗೆ ಗಲ್ಲು ಶಿಕ್ಷೆ ಕೋರ್ಟ್ ವಿಧಿಸತ್ತೋ ಅವರಿಗೆ ಗಲ್ಲು ಶಿಕ್ಷೆಯನ್ನು ಕೊಡಬೇಕು. ಗಲ್ಲು ಶಿಕ್ಷೆ ಕೊಡೋದು ಯಾರು? ಶಿಕ್ಷೆಯನ್ನು ಅವರು ಹೇಳಿ ಆಯಿತು. ಆದರೆ ಗಲ್ಲಿಗೆ ಹಾಕಬೇಕು ತಾನೇ, ಅಲ್ಲಿ ನೇಣನ್ನು ಹಾಕಬೇಕು ತಾನೇ ಆ ವ್ಯಕ್ತಿಗೆ. ಹಾಕೋದು ಯಾರು? ಅದಕ್ಕೆ ಒಬ್ಬರು ಇರ್ತಾರೆ, ಗಲ್ಲಿಗೆ ಏರಿಸುವವರೊಬ್ಬರು ಇರ್ತಾರೆ. ಆ ಗಲ್ಲಿಗೆ ಏರಿಸೋನ ಕೆಲಸ ಏನು? ಆ ವ್ಯಕ್ತಿಯನ್ನು ಗಲ್ಲಿಗೆ ಏರಿಸುವಂಥದ್ದು ಅವನ ಕೆಲಸ. ಅಂದರೆ ಕೊಲ್ಲೋದು ತಾನೇ, ಅಲ್ಲಿ ನೇಣು ಹಾಕಿ ಅವನನ್ನು ಕೊಲ್ಲುವಂಥ ಕೆಲಸ ಇವನಿಗೆ. ಹಾಗಾದರೆ ಅವನಿಗೆ ಅದು ಪಾಪ ತಟ್ಟತ್ತ? ಅದು ಅಧರ್ಮವ? ಅಲ್ಲ, ಅದು ಅವನ ಧರ್ಮ, ಅವನ ಕೆಲಸವೇ ಅದು. ಹಾಗೆ ಅಂತ ಹೇಳಿ ಅವನು ಮಾಡ್ತಾನೆ ನಾನು ಸಹ ಮಾಡ್ತಾನೆ ಅಂತ ಹೇಳಿ ನಾನು ಯಾರಿಗೋ ಹೋಗಿ ನೇಣು ಹಾಕೋದಾ? ಇದು ಸರಿಯಾ? ಇದು ಅಧರ್ಮ. ಹಾಗೆಯೇ ಒಂದೊಂದು ಆಶ್ರಮ ನಮಗೆ ಗೊತ್ತಿದೆ. ಈಗ ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸಾಶ್ರಮ, 4 ಥರದ ಆಶ್ರಮಗಳಿವೆ ಪ್ರತಿಯೊಬ್ಬ ಮಾನವನಿಗೂ. ಈ ಬ್ರಹ್ಮಚರ್ಯ ಆಶ್ರಮದಲ್ಲಿರುವವನು ಗೃಹಸ್ಥಾಶ್ರಮದ ಧರ್ಮವನ್ನು ಪಾಲಿಸಬಹುದಾ? ಹಾಗೆ ಪಾಲಿಸಿದರೆ ಅದು ಅಧರ್ಮ. ಅದೇ ಗೃಹಸ್ಥಾಶ್ರಮಿ ಬ್ರಹ್ಮಚಾರ್ಯ ಆಶ್ರಮವನ್ನು ಮಾಡಬಹುದಾ? ಅದು ಅಧರ್ಮ. ಅಂದರೆ ಅವರವರ ಸ್ಥಿತಿ ಗತಿಯನ್ನು ನೋಡಿಕೊಂಡು ಧರ್ಮ ಅಧರ್ಮ, ಅವರು ಯಾವ ಕೆಲಸವನ್ನು ಮಾಡ್ತಿದ್ದಾರೋ ಅದನ್ನು ಗಮನಿಸಬೇಕಾಗತ್ತೆ ಅಲ್ಲಿ. ಹಾಗೆ ಅದಕ್ಕೆ ಧರ್ಮ ಅಧರ್ಮ ಅಂತ ಹೇಳ್ತಾರೆ. ಇದು ನಮ್ಮ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಹೇಳಿರುವಂಥದ್ದು. ಇದು ನಮ್ಮಂಥವರಿಗೆಲ್ಲರಿಗೆ ಬೇಕೇ ಬೇಕು. ಧರ್ಮದ ದಾರಿಯಲ್ಲೇ ನಾವು ಸಾಗಬೇಕು. ಅಧರ್ಮದ ದಾರಿಯನ್ನು ತೆಗೆದುಕೊಳ್ಳುವ ಹಾಗೇ ಇಲ್ಲ. ತೆಗೆದುಕೊಂಡ್ರೆ ಮತ್ತೆ ನಮ್ಮ ಪತನ. ಅವಳಿಗೆ ಇದು ಯಾವುದೂ ಇಲ್ಲ, ಧರ್ಮವೂ ಇಲ್ಲ ಅಧರ್ಮವೂ ಇಲ್ಲ. ಎಲ್ಲವೂ ಅವಳೇ ಆದಾಗ ಧರ್ಮ ಅಧರ್ಮ ಎಲ್ಲಿಂದ ಬಂತು? ಹಾಗಾಗಿ ಧರ್ಮಾಧರ್ಮ ವಿವರ್ಜಿತ, ಧರ್ಮ ಅಧರ್ಮ ವಿವರ್ಜಿತ. ಆಮೇಲೆ ವಿಶ್ವರೂಪ ಜಾಗರಣಿ ಸ್ವಪಂತಿ ತೈಜಸಾತ್ಮಿಕ, ಮತ್ತಿನ ಇದು ಕೂಡ ಒಟ್ಟಿಗೆ ಹೇಳ್ತೀನಿ, ಸುಪ್ತ ಪ್ರಾಜ್ಞಾತ್ಮಿಕ ತುರ್ಯ ಸರ್ವಾವಸ್ಥಾ ವಿವರ್ಜಿತ. ಇದು ಪ್ರತಿಯೊಬ್ಬ ಮನುಷ್ಯನ ಅವಸ್ಥೆಗಳು. ಇದೆಂಥ ಅವಸ್ಥೆ ಮಾರ್ಯಾರೆ ಅಂತ ಹೇಳ್ತೀವಲ್ಲ, ಆ ಅವಸ್ಥೆ ಅಲ್ಲ, ನಮ್ಮ ಸ್ಥಿತಿ. ಅದರಲ್ಲಿ ಪ್ರಮುಖವಾಗಿ 3 ಇರುತ್ತೆ: ಜಾಗೃತ ಅವಸ್ಥೆ, ಸ್ವಪ್ನ ಅವಸ್ಥೆ, ಸುಷುಪ್ತಿ ಅವಸ್ಥೆ. ಇದನ್ನು ಮೀರಿ 4ನೇದು ತುರ್ಯಾವಸ್ಥೆ ಅಂತ ಇರುತ್ತೆ. ಈಗ ವಿಶ್ವರೂಪ ಒಂದು ಹೆಸರು, ಜಾಗರಣಿ ಇನ್ನೊಂದು ಹೆಸರು. ಇದೆರಡನ್ನ ಜೊತೆಯಲ್ಲಿ ಹೇಳ್ತೇನೆ. ವಿಶ್ವರೂಪ ಜಾಗರಣಿ. ಜಾಗರಣಿ ಅಂದರೆ ಎಚ್ಚರವಾಗಿರುವಂಥದ್ದು. ಈಗ ನಾವು ನೀವೆಲ್ಲರೂ ಎಚ್ಚರವಾಗಿದ್ದೇವೆ, ನಿದ್ದೆ ಮಾಡ್ತಾ ಇಲ್ಲ, ಸ್ವಪ್ನ ಕಾಣ್ತಾ ಇಲ್ಲ, ಗಾಢ ನಿದ್ರೆಯೂ ಇಲ್ಲ, ಎಚ್ಚರದಲ್ಲಿದ್ದೇವೆ. ಇದು ಜಾಗರಣಿ. ಎಚ್ಚರದಲ್ಲಿದ್ದಾಗ ಜಾಗೃತ ಅವಸ್ಥೆ ಅಂತ ಹೆಸರು. ಈ ಅವಸ್ಥೆಗೆ ಹೆಸರು ಜಾಗೃತ ಅವಸ್ಥೆ. ಏನಿದು ಜಾಗೃತ ಅಂತ ಹೇಳಿದ್ರೆ, ನಮ್ಮ ದೇಹ ಕೆಲಸ ಮಾಡ್ತಾ ಇದೆ, ಇಂದ್ರಿಯಗಳು ಕಣ್ಣು ಕಿವಿ ಮೂಗು ಇದೆಲ್ಲವೂ ಸರಿಯಾಗಿ ಕೆಲಸ ಮಾಡ್ತಾ ಇದೆ, ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಎಲ್ಲವೂ ಕೆಲಸ ಮಾಡ್ತಾ ಇದೆ. ಹಾಗಾದರೆ ಇದು ಸ್ಥೂಲ ಶರೀರ ಪ್ರಧಾನವಾದಂತಹ ಅವಸ್ಥೆ. ಈ ಅವಸ್ಥೆಯಲ್ಲಿ ಇಂದ್ರಿಯಗಳು ಲೋಕದ ಜೊತೆ, ಪ್ರಪಂಚದ ಜೊತೆ ವ್ಯವಹಾರ ನಡೆಸ್ತಾ ಇರುತ್ತೆ. ಈಗ ಕೇಳ್ತಾ ಇರ್ತೇವೆ, ನೋಡ್ತಾ ಇರ್ತೇವೆ, ಮಾತಾಡ್ತಾ ಇರ್ತೇವೆ. ಇದೆಲ್ಲವೂ ಲೋಕದ ಜೊತೆ ಈ ಇಂದ್ರಿಯಗಳು ನಡೆಸುವಂತಹ ವ್ಯವಹಾರಗಳು. ಮನಸ್ಸು ಮನಸ್ಸು ಎಲ್ಲ ಇಲ್ಲಿ ಸ್ಟೋರ್ ಮಾಡ್ತಾ ಇದೆ, ಎಲ್ಲವನ್ನ ಸೇರಿಸ್ಕೊಳ್ತಾ ಇದೆ. ಇಲ್ಲಿ ಬುದ್ಧಿಯನ್ನು ಉಪಯೋಗಿಸ್ತೇವೆ ನಾವು ಬೇಕಾದಲ್ಲಿ, ಬೇಡದಿದ್ರೂ ಕೆಲವೊಂದ್ಸಲ ಉಪಯೋಗಿಸ್ತೇವೆ, ಅದು ಬೇರೆ ಸಂಗತಿ. ಅಂದರೆ ಇದು ಸ್ಥೂಲ ಶರೀರ ಪ್ರಧಾನವಾದಂತಹ ಅವಸ್ಥೆ. ಈ ಅವಸ್ಥೆಯಲ್ಲಿರುವಂತಹ ಜೀವಾತ್ಮನ ಹೆಸರು ವಿಶ್ವ. ಹಾಗಾಗಿ ಅವಳು ವಿಶ್ವರೂಪ. ಜಾಗೃತ ಅವಸ್ಥೆಯಲ್ಲಿರುವಂತಹ ಜೀವಾತ್ಮನ ರೂಪ ಯಾರು? ಅದು ಅವಳೇ. ಜಾಗೃತ ಅವಸ್ಥೆ ಅಂತ ಹೇಳಿದ್ರೆ ಸ್ಥೂಲ ಶರೀರ ಪ್ರಧಾನವಾದಂತಹ ಅವಸ್ಥೆ. ಇದು ನಮ್ಮ ಶರೀರದ ಎಲ್ಲ ಅಂಗಗಳು ಕೆಲಸ ಮಾಡ್ತಾ ಇರ್ತವೆ.
ಆಮೇಲೆ ಸ್ವಪಂತಿ ತೈಜಸಾತ್ಮಿಕ. ಸ್ವಪಂತಿ ಅಂತ ಹೇಳಿದ್ರೆ ಸ್ವಪ್ನ ಕಾಣುವಂಥದ್ದು, ಕನಸು ಕಾಣುವಂಥದ್ದು. ನಿದ್ದೆ ಮಾಡಿದ್ದೇವೆ, ಆದರೆ ಕನಸು ಕಾಣುತ್ತಾ ಇರ್ತೇವೆ. ಕನಸು ಕಾಣಿತು ಅಂತ ಆದರೆ ಅದು ಗಾಢವಾದ ನಿದ್ರೆ ಅಲ್ಲ. ಕನಸು ಕಾಣುವಂಥವರ, ಈಗ ಯಾರು ಮಲಗಿದ್ದಾರೆ, ಕನಸು ಕಾಣ್ತಾ ಇದ್ದಾರೆ ಅಂತಾದರೆ ಅವರ ಕಣ್ಣು ಮುಚ್ಚಿಕೊಂಡಿದೆ, ಆದರೆ ಒಳಗಿನ ಕಣ್ಣು ಇದು ಸ್ವಲ್ಪ ಹೀಗೆ ಹೀಗೆ ಆಗ್ತಾ ಇರ್ತದೆ. ನಾವು ಗಮನಿಸಿದರೆ ನಮ್ಮನ್ನು ನಮಗೆ ಗಮನಿಸ್ಲಿಕ್ಕೆ ಆಗೋದಿಲ್ಲ. ಬೇರೆಯವರನ್ನು ಯಾರ್ಯಾರು ನಿದ್ದೆ ಮಾಡಿದವರಿದ್ದರೆ ಅವರನ್ನು ನೋಡಿ ನಾವು ಗಮನಿಸ್ಬೋದು. ಸ್ವಪ್ನಾವಸ್ಥೆಯೋ ಗಾಢ ನಿದ್ರಾ ಅಥವಾ ಸುಷುಪ್ತಿ ಅವಸ್ಥೆಯಲ್ಲಿದ್ದಾರವರು ಅಂತ ನಮಗೆ ನೋಡ್ಬೋದು, ಗಮನಿಸ್ಬೋದು. ಈಗ ಸ್ವಪ್ನಾವಸ್ಥೆ ಅಥವಾ ಸ್ವಪಂತಿ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ. ಈ ಅವಸ್ಥೆ ಹೇಗೆ ಅಂತ ಹೇಳಿದರೆ, ಸೂಕ್ಷ್ಮ ಶರೀರ ಕೆಲಸ ಮಾಡ್ತಾ ಇರುತ್ತೆ. ನಾವು ನಿದ್ದೆ ಮಾಡ್ತಿರ್ಬೇಕಿದ್ರೆ ಕಿವಿ, ಕಣ್ಣು, ಮೂಗು ಇದು ಯಾವುದು ಕೆಲಸ ಮಾಡೋದಿಲ್ಲ, ಇಂದ್ರಿಯಗಳು ಕೆಲಸ ಮಾಡೋದಿಲ್ಲ. ಆದರೆ ಸೂಕ್ಷ್ಮ ಶರೀರ, ನಮ್ಮಲ್ಲಿ 3 ಥರದ ಶರೀರಗಳಿವೆ: ಸ್ಥೂಲ, ಸೂಕ್ಷ್ಮ, ಕಾರಣ. ಈ ಅವಸ್ಥೆಯಲ್ಲಿ, ಸ್ವಪ್ನಾವಸ್ಥೆಯಲ್ಲಿ, ಸುಷುಪ್ತಿ ಅವಸ್ಥೆಯಲ್ಲಿ, ಸ್ವಪಂತಿ ಅವಸ್ಥೆಯಲ್ಲಿ ಸೂಕ್ಷ್ಮ ಶರೀರ ಕೆಲಸ ಮಾಡ್ತಾ ಇರುತ್ತೆ, ಸ್ಥೂಲ ಶರೀರ ಕೆಲಸ ಮಾಡೋದಿಲ್ಲ. ಏನೋ ನಿದ್ದೆಯಲ್ಲಿ ಸ್ವಲ್ಪ ಯಾರನ್ನೋ ಒದ್ದ ಹಾಗೆ ಕನಸು ಕಂಡ್ರೆ ಕಾಲು ಎತ್ತಿ ಇನ್ನೊಬ್ಬರಿಗೆ ಹಾಕ್ಬೋದಷ್ಟೇ ಹೊರತು ಇಲ್ಲದೆ ಇದ್ದರೆ ಯಾವ ಅಂಗಗಳು ಕೆಲಸ ಮಾಡೋದಿಲ್ಲ, ಎಲ್ಲ ಸುಮ್ಮನಾಗಿರುತ್ತೆ. ಯಾವುದು ಕೆಲಸ ಮಾಡುತ್ತೆ? ನಮ್ಮ ಚಿತ್ತ, ಸ್ಮೃತಿ, ನೆನಪಿನ ಶಕ್ತಿ ಇದೆ ಅಲ್ವಾ, ನೆನಪು. ನಾವು ಏನೆಲ್ಲವನ್ನ ಇಲ್ಲಿ ಸ್ಟೋರ್ ಮಾಡಿ ಇಟ್ಟುಕೊಂಡಿದ್ದೇವೋ ಅದೆಲ್ಲ ಮತ್ತೆ ಮರುಕಳಿಸಬಹುದು. ಅದು ಈ ಜನ್ಮದ್ದು ಮಾತ್ರ ಅಲ್ಲ, ಹಿಂದಿನ ಎಷ್ಟೋ ಜನ್ಮದಲ್ಲಿ ನಾವು ಹೀಗೇ ಸೇರಿಸಿಕೊಂಡು ದೊಡ್ಡ ಬ್ಯಾಗ್, ಸೂಟ್ಕೇಸನ್ನು ಹೊತ್ತುಕೊಂಡು ಬಂದಿದ್ದೇವೆ. ಅದರಲ್ಲಿ ಏನೆಲ್ಲ ಇದೆಯೋ ಅದೆಲ್ಲವೂ ಹೊರಗಡೆ ಬರ್ಬೋದು. ಇದು ಕನಸಿನಲ್ಲಿ ಕಾಣುವಂಥದ್ದು ಹೆಚ್ಚಾಗಿಯೂ ನಮ್ಮ ಮನಸ್ಸಿನಲ್ಲಿ ನಾವು ಏನನ್ನ ಸ್ಟೋರ್ ಮಾಡಿ ಇಟ್ಟುಕೊಂಡಿದ್ದೇವೋ, ಚಿತ್ತದಲ್ಲಿ, ಸ್ಮೃತಿಯಲ್ಲಿ, ನೆನಪಿನಲ್ಲಿ ಏನೆಲ್ಲ ಇಟ್ಟುಕೊಂಡಿದ್ದೇವೋ ಅದು ಮರುಕಳಿಸಬಹುದು. ಅಥವಾ ಕೆಲವೊಂದು ಸಲ, ತುಂಬ ಕಡಿಮೆ ಈ ಥರ ಆಗೋದು, ಆದರೆ ಆಗತ್ತೆ. ಕೆಲವೊಂದು ಸಲ ನಾವು ಹೀಗೆ ಆಗಬಹುದು ಅಂತ ಊಹಿಸ್ತೇವೆ ನೋಡಿ, ಅದನ್ನು ಎಷ್ಟು ಸ್ಟ್ರಾಂಗ್ ಆಗಿ ನಾವು ಊಹಿಸ್ತೇವೆ ಅಂತ ಹೇಳಿದ್ರೆ ಅದು ಕೂಡ ಇಲ್ಲಿ ಗಟ್ಟಿಯಾಗಿ ಕೂತು ಅದು ಕನಸಲ್ಲಿ ಬರ್ಬೋದು. ಕೆಲವೊಂದು ಸಲ ನಮಗೆ ಯಾವುದೋ ಒಂದು ಪರಿಸ್ಥಿತಿ ನೋಡಿದಾಗ ಇದು ನಾನೆಲ್ಲೂ ನೋಡಿದ್ದೇನೆ, ಈ ಥರದ್ದು ನನ್ನ ಕನಸಲ್ಲಿ ಒಂದ್ಸಲ ಬಂದಿದೆ ಇದು ಅಂತ ಅನ್ಸತ್ತೆ ಅಲ್ವಾ ನಮಗೆ. ಇದು ನಮ್ಮ ಕಲ್ಪನೆಯನ್ನು ಮಾಡಿ ಅದಿಲ್ಲಿ ಗಟ್ಟಿಯಾಗಿ ಘನವಾಗಿ ಕೂತು ಮತ್ತೆ ಕನಸಲ್ಲಿ ಬರುತ್ತೆ. ಈ ಅವಸ್ಥೆಯಲ್ಲಿ ನಮ್ಮ ಇಂದ್ರಿಯಗಳು ಕೆಲಸ ಮಾಡೋದಿಲ್ಲ, ಮನಸ್ಸು ಕೆಲಸ ಮಾಡೋದಿಲ್ಲ, ಬುದ್ಧಿಯೂ ಕೆಲಸ ಮಾಡೋದಿಲ್ಲ. ಕೆಲಸ ಮಾಡೋದು ಚಿತ್ತ ಮಾತ್ರ. ಇದು ಸೂಕ್ಷ್ಮ ಶರೀರದ ಒಂದು ಭಾಗ. ಹಾಗಾಗಿ ಈ ಸ್ವಪ್ನಾವಸ್ಥೆಗೆ ಹೆಸರು ಸೂಕ್ಷ್ಮ ಶರೀರ ಪ್ರಧಾನ ಅವಸ್ಥೆ. ಎಚ್ಚರವಾಗಿದ್ದಾಗ ಸ್ಥೂಲ ಶರೀರ, ನಿದ್ದೆಯಲ್ಲಿ ಈಗ 2 ಥರದ್ದು ನಾವು ಹೇಳ್ತಾ ಇದ್ದೇವೆ. ಈಗ 1ನೇದಾಗಿ ಇದರಲ್ಲಿ ಸ್ವಪ್ನಾವಸ್ಥೆ, ಇದರಲ್ಲಿ ಸೂಕ್ಷ್ಮ ಶರೀರ ಕೆಲಸ ಮಾಡುತ್ತೆ. ಈ ಸೂಕ್ಷ್ಮ ಶರೀರದಲ್ಲಿ ಕೆಲಸ ಮಾಡುವಂತಹ ಜೀವಾತ್ಮನ ಹೆಸರು ತೈಜಸ. ಹಾಗಾಗಿ ಸ್ವಪಂತಿ ತೈಜಸಾತ್ಮಿಕ. ಕನಸು ಕಾಣ್ತಾ ಇರೋದು ಯಾರು? ಅದು ಕೂಡ ಅವಳೇ. ತೈಜಸ್ ಅಂತ ಹೇಳುವ ಹೆಸರಿನಲ್ಲಿ ಆತ್ಮ, ಅದರಲ್ಲಿ ಇದ್ದುಕೊಂಡು ಕನಸನ್ನು ಕಾಣ್ತಾ ಇರೋಳು ಕೂಡ ಅವಳೇ. ಸ್ವಪಂತಿ ತೈಜಸಾತ್ಮಿಕ. ಇನ್ನೊಂದು ಜಾಗರಣೆ ಅಂತ ಹೇಳೋದು ಮರೆತು ಬಿಟ್ಟೆ ನಾನು, ಸಾರಿ. ಜಾಗರಣೆ ಅಂತ ಹೇಳಿದರೆ ನಾವಿವಾಗ ಶಿವರಾತ್ರಿ ಜಾಗರಣೆ ಅಂತ ಮಾಡ್ತೀವಿ. ಏನದು? ನಾವೇನೋ ಎಚ್ಚರವಾಗಿರಬೇಕು, ನಿದ್ದೆ ಮಾತ್ರ ಮಾಡಬಾರ್ದು. ಹೇಗೆ ಅದು? ನಮಗೇನು ಟಿ ವಿಯಲ್ಲಿ 3-4 ಸಿನಿಮಾ ರಾತ್ರಿ ಇಡೀ ಹಾಕ್ತಾರೆ, ಅದನ್ನು ನೋಡಿಕೊಂಡು ಕೂತ್ರೆ ನನ್ನ ಶಿವರಾತ್ರಿ ಜಾಗರಣೆ ಆಯಿತು. ಇದಲ್ಲ, ಇದು ನಾಮಕೆ ವಾಸ್ತೆ ಜಾಗರಣೆ. ಹೆಸರಿಗೆ ಬೇಕಾಗಿ ಮಾಡುವಂಥದ್ದು ಜಾಗರಣೆ, ಅದಲ್ಲ. ಜಾಗರಣೆ ಅಂತ ಹೇಳಿದರೆ ನಾವೀಗ ಎಚ್ಚರಾಗಿದ್ದೇವೆ ಅಂತ ಹೇಳಿದರೆ ಆ ಪರಬ್ರಹ್ಮ ತತ್ವಕ್ಕೆ ನಾವು ಎಚ್ಚರಾಗಿದ್ದೇವಾ? ಇಲ್ಲ, ಬರೀ ಲೋಕಕ್ಕೆ ಮಾತ್ರ ನಾವು ಎಚ್ಚರವಾಗಿದ್ದೇವಾ? ಲೋಕದಲ್ಲಿ ಮಾತ್ರ ನನಗೆ ಆಸಕ್ತಿ, ಅದರಲ್ಲಿ ಮಾತ್ರ, ಲೋಕದ ವಿಷಯದಲ್ಲಿ ಮಾತ್ರ ನನಗೆ ಉತ್ಸಾಹ ಅಂತೇಳಿ ಆದರೆ ನಾವು ಖಂಡಿತವಾಗಿಯೂ ಜಾಗೃತರಾಗಿಲ್ಲ. ಈ ನವರಾತ್ರಿ ಜಾಗರಣೆ, ಶಿವರಾತ್ರಿ ಜಾಗರಣೆ ಅಥವಾ ಬೇರೆ ಬೇರೆ ಇದಕ್ಕೆ ಜಾಗರಣೆ ಅಂತ ಮಾಡ್ತಾರೆ ನೋಡಿ, ಅದರ ಅರ್ಥ ಏನು? ನಮ್ಮ ಮನಸ್ಸು, ಬುದ್ಧಿ ಎಲ್ಲವೂ ಕೂಡ ತೆರೆದುಕೊಳ್ಬೇಕು. ಯಾವುದಕ್ಕೆ ತೆರೆದುಕೊಳ್ಬೇಕು? ಪರಬ್ರಹ್ಮ ತತ್ವಕ್ಕೆ ತೆರೆದುಕೊಂಡು ಓಪನ್ ಆಗಿ ಬಿಡಬೇಕು.
ನಮ್ದೆಲ್ಲ ಬಾಗಿಲು ತೆರೆದಿದೆ ಈಗ. ಎಲ್ಲವೂ ಪ್ರಪಂಚ, ವಿಷಯಾಸಕ್ತಿ. ಹೀಗಾಗದೆ ಜಾಗರಣಿ ಅವಳು ಹೇಗಿದ್ದಾಳೆ ಹಾಗೆಯೇ ನಾವು ಆಗಬೇಕು ಅಂತ ನಮ್ಮ ಆಸಕ್ತಿ, ಈಗ ನಮ್ಮ ಧ್ಯೇಯ ಅದೀಗ. ಹಾಗಾದರೆ ನಾವು ಕೂಡ ಜಾಗರಣೆ ಮಾಡಬೇಕು, ಪ್ರತಿನಿತ್ಯ ಜಾಗರಣೆ ಮಾಡಬೇಕು, ಪ್ರತಿ ಕ್ಷಣ ಜಾಗರಣೆ ಮಾಡಬೇಕು. ಶಿವರಾತ್ರಿ ನವರಾತ್ರಿಯಲ್ಲಿ ಮಾತ್ರ ಅಲ್ಲ. ಜಾಗರಣೆ, ಜಾಗರಿಣಿ ಅಂತ ಇಲ್ಲಿ ಹೇಳಿದ್ರು ಅಂತ ಹೇಳಿದ್ರೆ ಎಚ್ಚರವಾಗಿರುವಂಥದ್ದು. ಸ್ಥೂಲ ಶರೀರ ಎಚ್ಚರವಾಗಿದ್ದರ ಜೊತೆ ಸೂಕ್ಷ್ಮ ಶರೀರ, ಕಾರಣ ಶರೀರ ಎಲ್ಲವನ್ನು ಎಚ್ಚರವಾಗಿಟ್ಕೊಳ್ಬೇಕು. ನಾನು ಏನು ಮಾಡ್ತಾ ಇದ್ದೇನೆ, ಯಾತಕ್ಕಾಗಿ ಬಂದೆ, ನಾನು ಯಾರು, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗ್ತಾ ಇದ್ದೇನೆ, ಏನನ್ನ ಮಾಡ್ತಾ ಇದ್ದೇನೆ ನಾನಿಲ್ಲಿ, ಇದರ ಬಗ್ಗೆ ಮನನ ಚಿಂತನ ಮಾಡ್ತಾನೆ ಇರಬೇಕು ನಾವು. ಯಾಕೆ ಬಂದಿದ್ದೀನಿ, ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಏನಾದರೂ ಉಪಯೋಗ ಇದೆಯಾ, ಯಾವುದರ ಬಗ್ಗೆಯೋ ಸುಮ್ಮನೆ ಅವರೇನು ಹೇಳಿದ್ರೋ ಇವರೇನು ಹೇಳಿದ್ರೋ ಆಲೋಚನೆ ಮಾಡಿ 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 ಸಮಯ ವ್ಯರ್ಥ, ಸಮಯ ಶಕ್ತಿ ಎಲ್ಲವೂ ವ್ಯರ್ಥ ಮಾಡ್ತಾ ಇದ್ದೀವಿ ನಾವು. ಖಂಡಿತವಾಗಿಯೂ ನಾವು ಹಾಗಾದರೆ ಜಾಗರಣಿ ಅಲ್ಲ. ಈಗ ನಾವೆಲ್ಲರೂ ಕೂಡ ಈ ಸ್ಥಿತಿಯಲ್ಲಿ ಇರಬೇಕು, ಜಾಗರಣಿ ಸ್ಥಿತಿಯಲ್ಲಿ ಇರಬೇಕು. ಸ್ವಪಂತಿ ತೈಜಸಾತ್ಮಿಕ ನೋಡಿದೆವು. ಸ್ವಪ್ನಾವಸ್ಥೆಯಲ್ಲಿರುವಂತಹ ಜೀವಾತ್ಮನ ಹೆಸರು ತೈಜಸ. ಆಮೇಲೆ ಸುಪ್ತ. ಸುಪ್ತ ಅಂತ ಹೇಳಿದರೆ ಗಾಢವಾದ ನಿದ್ದೆ. ಒಂದೊಂದ್ಸಲ ನೋಡಿ ನಾವು ಹೇಳ್ತೇವಲ್ಲ, ಯಬ್ಬ ಹೇಗೆ ನಿದ್ದೆ ಬಂತು ಅಂತ ಹೇಳಿದರೆ ನಾನು ಯಾರು, ಎಲ್ಲಿದ್ದೀನಿ ಏನೂ ಗೊತ್ತಿಲ್ಲ ನನಗೆ. ಎಚ್ಚರ ಆದಾಗ ಆ ಕಡೆ ಈ ಕಡೆ ನೋಡ್ತೇವೆ, ಎಲ್ಲಿದ್ದೇನೆ ನಾನು, ಟೈಮ್ ಎಷ್ಟೀಗ, 5 ಗಂಟೆ ಅಥವಾ ಇದು ಬೆಳಿಗ್ಗೆ 5 ಗಂಟೆಯ, ಸಂಜೆ 5 ಗಂಟೆಯ, ಏನು ನೆನಪು ಬರೋದಿಲ್ಲ ಒಂದೊಂದ್ಸಲ. ಅಷ್ಟು ಗಾಢವಾದ ನಿದ್ರೆ ಬಂದಿರತ್ತೆ. ಈ ಗಾಢ ನಿದ್ರೆ ಅವಸ್ಥೆಯಲ್ಲಿ ಸುಪ್ತ ಅಂತ ಹೆಸರು. ಸುಪ್ತಾವಸ್ಥೆಯಲ್ಲಿ ಇರುವಂತಹ ಜೀವಾತ್ಮನ ಹೆಸರು ಪ್ರಾಜ್ಞಾ. ಹಾಗಾಗಿ ಸುಪ್ತ ಪ್ರಾಜ್ಞಾತ್ಮಿಕ. ಅದು ಯಾರು? ಅದು ಕೂಡ ಅವಳೇ. ನಮಗೆ ಈಗ ಗಾಢ ನಿದ್ದೆ ಬಂತು, ಎಚ್ಚರ ಆದಾಗ ಹೇಗೆ ಗೊತ್ತಾಯಿತು ಗಾಢ ನಿದ್ದೆ ಬಂತು ನನಗೆ ಅಂತ ಹೇಗೆ ಗೊತ್ತಾಯಿತು? ಯಾರೋ ಒಬ್ಬರು ಸಾಕ್ಷಿಗೆ ಇದ್ದಾರಲ್ಲ ಹಾಗಾದ್ರೆ ಒಳಗಡೆ. ಆ ಒಂದು ತತ್ವ ಇರೋ ಕಾರಣ ನಮಗೆ ಗೊತ್ತಾಯಿತು, ನನಗೆ ಕನಸು ಬಂತು, ನನಗೆ ನಿದ್ದೆ ಬಂತು ಅಂಥೇಳಿ ಗೊತ್ತಾಗಿರೋದು ಹೇಗೆ? ಪ್ರಾಜ್ಞಾತ್ಮಿಕ, ಪ್ರಾಜ್ಞಳಾಗಿ, ಆ ಆತ್ಮಿಕಳಾಗಿ ನಮ್ಮಲ್ಲಿ ಅವಳಿದ್ದಾಳೆ. ಇದು ಸುಪ್ತ ಪ್ರಾಜ್ಞಾತ್ಮಿಕ. ಹಾಗಾದರೆ ಸುಪ್ತಾವಸ್ಥೆಯಲ್ಲಿ ಸ್ಥೂಲ ಶರೀರವು ಕೆಲಸ ಮಾಡೋದಿಲ್ಲ, ಸೂಕ್ಷ್ಮ ಶರೀರವು ಕೆಲಸ ಮಾಡೋದಿಲ್ಲ, ಕನಸು ಕಾಣೋದೇ ಇಲ್ಲ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲವೂ ರೆಸ್ಟ್ ತಗೊಳ್ತಾ ಇದೆ. ನಮ್ಮ ದೈಹಿಕ ದೇಹವು ವಿರಾಮ ತಗೊಳ್ತಾ ಇದೆ. ಹಾಗೆಯೇ ಸೂಕ್ಷ್ಮ ಶರೀರವು ಕೂಡ ಒಳ್ಳೆ ವಿರಾಮ. ಅದಕ್ಕೆ ನೋಡಿ, 1-5 ನಿಮಿಷ ಗಾಢ ನಿದ್ರೆ ಬಂತು ಅಂತ ಆದರೆ ಹಬ್ಬ, ಮತ್ತೆ ನಮಗೆ ಎಲ್ಲದ ಶಕ್ತಿ ಬರ್ತದೆ ಕೆಲಸ ಮಾಡಲಿಕ್ಕೆ ಅಲ್ವೇ? ಇದು ಎಲ್ಲರಿಗಾಗಿರುವಂತಹ ಅನುಭವಗಳು. ಈ ಸಮಯದಲ್ಲಿ ಕಾರಣ ಶರೀರ ಮಾತ್ರ ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿ 3 ಅವಸ್ಥೆಗಳಲ್ಲಿ 3 ಶರೀರಗಳು ಕೆಲಸ ಮಾಡ್ತಾ ಇದೆ. ಅಂದರೆ 3 ಶರೀರಗಳು ಕೂಡ ಯಾವತ್ತೂ ಇರುತ್ತೆ, ಯಾವುದು ಪ್ರಧಾನವಾಗಿದೆ ಅಂತ ಅಷ್ಟೇ ವ್ಯತ್ಯಾಸ. ಹೇಗೆ ನಮಗೆ ಗುಣತ್ರಯ, ಸಾತ್ವಿಕ, ರಾಜಸಿಕ, ತಾಮಸಿಕ, ಎಲ್ಲರಲ್ಲಿಯೂ ಎಲ್ಲ 3 ಗುಣಗಳು ಇವೆ. ಯಾವುದು ಪ್ರಧಾನವಾಗಿದೆಯೋ ಅದು ವ್ಯತ್ಯಾಸ. ಹಾಗೆ ಇಲ್ಲಿ ಕೂಡ ಪ್ರತಿಯೊಬ್ಬನಲ್ಲಿಯೂ ಇದು 3 ಇರುತ್ತೆ. ಜಾಗೃತ, ಸ್ವಪ್ನ, ಸುಷುಪ್ತಿ ಅವಸ್ಥೆ 3 ಕೂಡ ಇರುತ್ತೆ. ಆದರೆ ಒಂದು ಸಮಯದಲ್ಲಿ ಯಾವುದೋ ಒಂದು ಮಾತ್ರ ಪ್ರಧಾನವಾಗಿರುತ್ತೆ. ಇದು ವ್ಯತ್ಯಾಸ. ಸ್ಥೂಲ ಶರೀರ ಪ್ರಧಾನವಾಗಿದ್ದಾಗ ನಾವು ಜಾಗೃತ ಅವಸ್ಥೆಯಲ್ಲಿರ್ತೇವೆ. ಸೂಕ್ಷ್ಮ ಶರೀರ ಪ್ರಧಾನವಾಗಿದ್ದಾಗ ಸ್ವಪ್ನಾವಸ್ಥೆಯಲ್ಲಿರ್ತೇವೆ. ಹಾಗೆಯೇ ಕಾರಣ ಶರೀರ ಪ್ರಧಾನವಾಗಿದ್ದೆ ಅಂತಾದರೆ ನಾವು ಗಾಢ ನಿದ್ರೆಯಲ್ಲಿ, ಇದು ಸುಪ್ತ. ಇದಕ್ಕಿಂತ ಮೇಲೆ 3 ಅವಸ್ಥೆಗಳ ಮೇಲೆ ಇರುವಂಥದ್ದು ತುರಿಯಾವಸ್ಥೆ ಅಂತ ಹೇಳಿದರೆ ಇದಕ್ಕೆ ಸಮಾಧಿ ಸ್ಥಿತಿ ಅಂತ ಹೆಸರು. ಇದು ಗಾಢ ನಿದ್ರೆಯನ್ನೂ ಮೀರಿ ಧ್ಯಾನ ಮಾಡಿ ಹಲವಾರು ಜನ ಸಮಾಧಿ ಸ್ಥಿತಿಯನ್ನು ಸೇರ್ತಾರೆ. ಇದು ಸುಮ್ಮನೆ ಬರುವಂಥದ್ದಲ್ಲ, ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿ, ಸಾಧನೆ ಮಾಡಿ, ಹಗಲಿರುಳು ಮಾಡಬೇಕಾಗಂಥದ್ದು. ಅಟ್ಲೀಸ್ಟ್ ಒಂದು ದಿನಕ್ಕೊಂದಿಷ್ಟಾದರೂ, ಇಷ್ಟು ಸಮಯ ಆದರೂ ಮಾಡಿದಾಗ ಬರುವಂತಹ ಸ್ಥಿತಿ ತುರ್ಯ. ಈ 3 ಅವಸ್ಥೆಗಳನ್ನು ಮೀರಿ ಬರುವಂಥದ್ದು ತುರ್ಯ. ಈ ಅವಸ್ಥೆಗಳು ಹಲವಾರು ಯೋಗಿಗಳು ಅಂತ ಹೇಳಿದರೆ ಗೃಹಸ್ಥಾಶ್ರಮದಲ್ಲಿ ಇರುವವರು ಅಲ್ಲ ಅಂತಲ್ಲ, ಗೃಹಸ್ಥಾಶ್ರಮಿಗಳು ಖಂಡಿತ ಯೋಗಿಗಳಾಗ್ಬೋದು.
ಇಲ್ಲಿ ಯೋಗಿ ಅಂತ ಹೇಳಿದರೆ ಆ ಸಮಾಧಿ ಸ್ಥಿತಿಯನ್ನು ಯಾರು ಸೇರ್ತಾರೋ ಅಂಥವರು. ಅವರು ಹೇಗಿರ್ತಾರೆ ಅಂತಾದರೆ ಅಂದರೆ ಅವರು ಜಾಗೃತರಾಗಿದ್ದರೂ ಕೂಡ ಎಲ್ಲ ಕಡೆ ಶಿವನೇ ಕಾಣ್ತಾನೆ, ಅಥವಾ ಎಲ್ಲ ಕಡೆ ಆ ಲಲಿತಾ ಮಾತೆಯೇ ಕಾಣ್ತಾಳೆ. ಸ್ವಪ್ನದಲ್ಲಿ ಏನು ಬರುತ್ತೆ ಅವರಿಗೆ? ಸ್ವಪ್ನದಲ್ಲಿಯೂ ಶಿವನೋ ಶಿವಾವೋ ಕಾಮೇಶ್ವರನೋ ಕಾಮೇಶ್ವರಿಯೋ ಇದನ್ನೇ ಕಾಣ್ತಿರ್ತಾರೆ ಅವರು. ಎಲ್ಲ ಅವಸ್ಥೆಯಲ್ಲಿಯೂ ಕೂಡ ಅಂಥವರಿಗೆ ಅವಳೇ ಕಾಣ್ತಾಳೆ. ಇದು ತುರಿಯಾವಸ್ಥೆ. ತುರಿಯಾವಸ್ಥೆಗೆ ಹೋದ್ವಿ ಅಂತ ಆದರೆ ಮತ್ತೆ ಹಿಂದಕ್ಕೆ ಬರೋದು ಅಷ್ಟು ಸುಲಭ ಇಲ್ಲ, ಅಷ್ಟು ಬೇಗ ನಾವು ಬರೋದಿಲ್ಲ ಹಿಂದ್ಗಡೆ. ಇಲ್ಲದಿದ್ದರೆ ಮತ್ತೆ 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 ಬರ್ತಾನೆ ಇರ್ತೀವಿ, ಮೇಲೆ ಕೆಳಗಡೆ ಆಗ್ತಾ ಇರುತ್ತೆ. ಆದರೆ ತುರಿಯಾವಸ್ಥೆಯನ್ನು ನಾವು ತಲುಪಿದ್ದೀವಿ ಅಂತ ಆದರೆ ಮತ್ತೆ ಅಲ್ಲಿಂದ ಮೇಲೆ ತುಂಬ ಸುಲಭ. ಇದು ತುರ್ಯ ಸರ್ವಾವಸ್ಥಾ ವಿವರ್ಜಿತ. ಅವಳು ಯಾವ ಅವಸ್ಥೆಗೂ ಒಳಗೊಂಡಿಲ್ಲ, ಅವಳಿದನ್ನೆಲ್ಲ ಮೀರಿರೋಳು. ಶರೀರತ್ರಯ ಆಗಿರಲಿ, ಅವಸ್ಥಾತ್ರಯ ಆಗಿರಲಿ, ಗಣಪತಿ ಅಥರ್ವ ಶೀರ್ಷ ಅಂತ ಇದೆ ನೋಡಿ, ಅದರಲ್ಲಿ ಬರುತ್ತೆ ಅವಸ್ಥಾತ್ರಯಾತೀತ, ದೇಹತ್ರಯಾತೀತ, ಕಾಲತ್ರಯಾತೀತ, ಗುಣತ್ರಯಾತೀತ. 3 ಗುಣಗಳನ್ನು ಮೀರಿದವಳು, 3 ಶರೀರಗಳನ್ನು ಮೀರಿದವಳು, 3 ಅವಸ್ಥೆಗಳನ್ನು ಮೀರಿದವಳು, 3 ಕಾಲಗಳನ್ನು ಮೀರಿದವಳು. ಅಲ್ಲಿ ಗಣಪತಿಯ ಬಗ್ಗೆ ಹೇಳ್ತಾ ಇರೋದು ಎಲ್ಲವೂ ಒಂದೇ ಕಡೆಗೆ. ಸರ್ವಾವಸ್ಥಾ ವಿವರ್ಜಿತ ಅಂತ. ಸೃಷ್ಟಿಕರ್ತ್ರಿ ಬ್ರಹ್ಮರೂಪ, ಗೋಪ್ತ್ರಿ ಗೋವಿಂದ ರೂಪಿಣಿ. ಈಗ ಇಲ್ಲಿ ಮತ್ತೆ ಅವಳು ಮಾಡುವಂತಹ ಕೆಲಸಗಳು. ಬ್ರಹ್ಮ ರೂಪ ಸೃಷ್ಟಿಕರ್ತ್ರಿ, ಬ್ರಹ್ಮನ ರೂಪದಲ್ಲಿ ಅವಳೇ ಇದ್ದು ಸೃಷ್ಟಿಯನ್ನು ಮಾಡ್ತಿದ್ದಾಳೆ. ಕರ್ತ್ರಿ ಅಂದರೆ ಮಾಡುವಂಥವಳು. ನಮ್ಮ ಪ್ರಕಾರ ಸೃಷ್ಟಿ ಯಾರು ಮಾಡ್ತಾರೆ? ಬ್ರಹ್ಮ. ಬ್ರಹ್ಮನ ರೂಪದಲ್ಲಿ ಇದ್ದುಕೊಂಡು ಸೃಷ್ಟಿಯನ್ನು ಮಾಡುವಂಥವಳು ಈ ಜಗನ್ಮಾತೆ. ಬ್ರಹ್ಮ ಏನು ಮಾಡೋದಲ್ಲ, ಜಗನ್ಮಾತೆ ಆ ರೂಪದಲ್ಲಿ ಇದ್ದುಕೊಂಡು ಸೃಷ್ಟಿಯನ್ನು ಮಾಡ್ತಾಳೆ. ಹಾಗೆಯೇ ಗೋಪ್ತ್ರಿ, ಗೋವಿಂದ ರೂಪಿಣಿ. ಗೋಪ್ತ್ರಿ ಅಂತ ಹೇಳಿದರೆ ಸೃಷ್ಟಿ ಆದ ಮತ್ತೆ ಬರುವಂಥದ್ದು ಸ್ಥಿತಿ, ಎಲ್ಲರನ್ನ ನೋಡಿಕೊಳ್ಳುವಂಥವಳು. ಇದು ಗೋಪ್ತ್ರಿ. ನಮಗೆ ಗೊತ್ತಿದೆ ಸೃಷ್ಟಿ ಸ್ಥಿತಿ ಲಯ, ಇದು 3 ಕೆಲಸವನ್ನು ಅವಳು ಮಾಡ್ತಿದ್ದಾಳೆ ಅವರವರ ರೂಪದಲ್ಲಿ ಬಂದು. ಬ್ರಹ್ಮನ ರೂಪದಲ್ಲಿ ಸೃಷ್ಟಿ ಮಾಡ್ತಾಳೆ, ಗೋವಿಂದ ರೂಪಿಣಿ ಗೋಪ್ತ್ರಿ, ಗೋವಿಂದನ ರೂಪದಲ್ಲಿ ವಿಷ್ಣು ರೂಪದಲ್ಲಿ. ಗೋ ಅಂತ ಹೇಳಿದರೆ ಏನು? ದನ ಮಾತ್ರ ಅಲ್ಲ. ಗೋ ಅಂತ ಹೇಳಿದರೆ ದನ ಮಾತ್ರ ಅಲ್ಲ, ಅದಕ್ಕೆ ಇನ್ನೂ ಅರ್ಥಗಳಿವೆ. ನಮ್ಮ ಭೂಮಿಗೂ ಪೃಥ್ವಿಗೂ ಹೆಸರು ಗೋ ಅಂತ ಇದೆ. ಉಪನಿಷತ್ ಅಥವಾ ವೇದಗಳಿಗೂ ಹೆಸರು ಗೋ ಅಂತ ಇದೆ. ಇದೆಲ್ಲ ರೂಪದಲ್ಲಿ ಇದ್ದುಕೊಂಡು ರಕ್ಷಣೆಯನ್ನು ಮಾಡುವಂಥವಳು ಅವಳೇ. ಹಾಗಾಗಿ ಗೋಪ್ತ್ರಿ ಗೋವಿಂದ ರೂಪಿಣಿ. ಇನ್ನೊಂದು ಗೋಪ್ತ್ರಿ ಅಂತ ಹೇಳೋದಕ್ಕೆ ಯಾವುದು ಬೇಕೋ ಅದನ್ನು ಇಲ್ಲಿಟ್ಟುಕೊಂಡು ಬೇಡದನ್ನು ಬಿಡುವಂಥದ್ದು ಕೂಡ ಗೋಪ್ತ್ರಿ. ನಮಗೀಗ ಹಾಗೆ ಮಾಡಬೇಕು ತಾನೇ, ಏನು ಬೇಕೋ ಅದನ್ನು ಮಾತ್ರ ನಾವು ತೆಗೆದುಕೊಳ್ಬೇಕು. ಎಷ್ಟೊಂದು ಹಲವಾರು ವಿಷಯಗಳು ಪ್ರಪಂಚದಲ್ಲಿದೆ, ಅದರಲ್ಲೆಲ್ಲ ನಾವು ಮುಳುಗಿದ್ದೀವಿ ಅಂತ ಆದರೆ ಮತ್ತೆ ಈ ಜನ್ಮ ವ್ಯರ್ಥ. ಮಾನವ ಜನ್ಮವೇ ದುರ್ಲಭ. ಅದರಲ್ಲಿಯೂ ಈ ಥರ ಸ್ವಲ್ಪವಾದರೂ ಅಧ್ಯಾತ್ಮದಲ್ಲಿ ಆಸಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ ಅಥವಾ ಕೊಟ್ಟಿದ್ದಾಳೆ ಅಂತಾದರೆ ಖಂಡಿತವಾಗಿಯೂ ಅವಳ ಅನುಗ್ರಹ. ಇದರಲ್ಲಿ ನಮ್ಮ ಪ್ರಯತ್ನವನ್ನು ಈಗ ಹಾಕಿ ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಮುಂದಕ್ಕೆ ಸಾಗಬೇಕು ನಾವೀಗ. ಹಾಗಾಗಿ ಅವಳು ಗೋಪ್ತ್ರಿ. ಬೇಕಾದ್ದನ್ನು ನಮಗೆ ಇಲ್ಲಿ ಇಟ್ಟುಕೊಂಡು ಬೇಡದನ್ನೆಲ್ಲ ಬಿಡುವಾಗೆ ಮಾಡು ತಾಯಿ ಅಂತೇಳಿ ನಾವು ಅವಳನ್ನು ಪ್ರಾರ್ಥನೆ ಮಾಡಬೇಕು. ಮುಂದೆ ಸಂಹಾರಣಿ ರುದ್ರರೂಪ. ರುದ್ರನ ರೂಪದಲ್ಲಿ ಇದ್ದುಕೊಂಡು ಸಂಹಾರ. ಯಾವುದೇ ಆದರೂ ಸೃಷ್ಟಿ ಆಯಿತು ಅಂತಾದರೆ ಅದಕ್ಕೆ ಲಯ ಬೇಕೇ ಬೇಕು, ಯಾವುದೇ ಇರಲಿ ಅದು. ಹಾಗೆ ಲಯವನ್ನು ಮಾಡುವಂಥವನು ಯಾರು? ರುದ್ರ. ರುದ್ರನ ರೂಪದಲ್ಲಿ ಇದ್ದುಕೊಂಡು ಸಂಹಾರವನ್ನು ನಾಶವನ್ನು ಮಾಡುವವಳು. ಇದು 3 ಕೆಲಸಗಳ ಬಗ್ಗೆ, ಕಾರ್ಯಗಳ ಬಗ್ಗೆ ನಮಗೆ ಗೊತ್ತಿದೆ. ಮುಂದಿನದ್ದು ನೋಡೋಣ. ತಿರೋಧಾನ ಕರೀಶ್ವರಿ. ತಿರೋಧಾನ ಇದು ಇನ್ನೊಂದು ಕೆಲಸ. ಇದನ್ನು ಮಾಡುವಂಥವಳು ಈಶ್ವರಿ. ಏನು ತಿರೋಧಾನ ಅಂತ ಹೇಳಿದರೆ, ಈಗ ಪ್ರಳಯ, ಜಗತ್ ಪ್ರಳಯ ಆಗತ್ತೆ ಅಂತ ಹೇಳ್ತೀವಿ ನಾವು. ಒಂದೊಂದು ಯುಗ ಅಂತೆಲ್ಲ ನಾವು ನೋಡ್ತಾ ಇರ್ತೀವಿ. ನಮ್ಮದೀಗ ಕಲಿಯುಗ ನಡೀತಾ ಇದೆ ಅಂತ ಹೇಳ್ತಾರೆ. ಈ ಮಹಾಪ್ರಳಯ ಆದಾಗ, ಮಹಾಪ್ರಳಯ ತಾಂಡವ ಸಾಕ್ಷಿಣಿ ಅಂತ ಕೂಡ ನೋಡಿದೆವು ನಾವು. ಹಾಗಾದಾಗ ಇವಳ ಕೆಲಸ ಏನು? ಸೃಷ್ಟಿ ಸ್ಥಿತಿ ಲಯ ಎಲ್ಲ ಆಗಿ ಅದು ಒಂದು ದೇಹ ಮತ್ತೆ
ಬದುಕಿತು, ಮತ್ತೆ ಸತ್ತೋಯ್ತು, ಮತ್ತೆ ಇನ್ನೊಂದು ದೇಹ ತಗೊಂಡೆವು, ಮತ್ತೆ ಬದುಕಿದೆವು, ಮತ್ತೆ ಸತ್ತು, ಇದೆಲ್ಲ ಆಗಿ ಆ ಕಲ್ಪ ಮಹಾಕಲ್ಪ ಅದಾದಾಗ, ಆ ಮಹಾಪ್ರಳಯ ಆದಾಗ ಇವಳೇನು ಮಾಡ್ತಾಳೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಲ್ಲೂ ಕೂಡ ಇರುವಂತಹ ಈ ಶರೀರ, ಕಾರಣ ಶರೀರವನ್ನು ಆ ಬೀಜ ರೂಪದಲ್ಲಿಟ್ಟು, ಸೂಕ್ಷ್ಮ ಬೀಜ ರೂಪದಲ್ಲಿಟ್ಟು ಹಿರಣ್ಯ ಗರ್ಭ ಅಂತ ಮಾಡ್ತಾಳೆ. ಹಿರಣ್ಯ ಗರ್ಭ ಅಂತ ಕೇಳಿದ್ದೇವೆ ನಾವು. ಏನದು? ಚಿನ್ನದ ಮೊಟ್ಟೆ. ಏನಿದೆ ಆ ಚಿನ್ನದ ಮೊಟ್ಟೆಯಲ್ಲಿ? ನಾವೆಲ್ಲರೂ ಕೂಡ ಆ ಬೀಜದ ರೂಪದಲ್ಲಿ ಹೋಗಿ ಸೇರಿಕೊಳ್ತೇವೆ ಅಂತ ಹೇಳಿದ್ರೆ, ಅವಳು ನಮ್ಮನ್ನು ಅದರ ಒಳಗಡೆ ಸೇರಿಸಿಡ್ತಾಳೆ. ನಮ್ಮ ಬ್ಯಾಗ್ ಹೊತ್ತುಕೊಂಡೇ ಇರ್ತೇವೆ. ಇದು ನೆನ್ಪಿಟ್ಕೊಳ್ಬೇಕು, ಬ್ಯಾಗ್ ಯಾರ್ದು ಎಕ್ಸ್ಚೇಂಜ್ ಆಗೋದಿಲ್ಲ. ನಾವೀಗ ಫ್ಲೈಟಲ್ಲೋ ಟ್ರೈನಲ್ಲೋ ಹೋಗುವಾಗ ಒಂದೇ ಥರದ ಬ್ಯಾಗ್ ಇದ್ರೆ ಎಕ್ಸ್ಚೇಂಜ್ ಆಗ್ಬೋದು. ಇದು ಹಾಗಾಗೋದಿಲ್ಲ. ಅವರವರ ಬ್ಯಾಗ್ ಅವರವರಿಗೆ. ಅಪ್ಪ ಅಮ್ಮ ಇರಲಿ, ಮಕ್ಕಳಿರಲಿ, ಯಾರ ಬ್ಯಾಗ್ ಬೇರೆ ಯಾರು ಹೊತ್ತುಕೊಳ್ಳುವಾಗಿಲ್ಲ. ನಮ್ಮ ಬ್ಯಾಗ್ ನಾವು ಮಾತ್ರ ಹೊತ್ತುಕೊಳ್ಳೋದು. ಬ್ಯಾಗ್ ಸಮೇತ ಅದರ ಒಳಗಡೆ ಯಾರೆಲ್ಲ? ಎಲ್ಲರೂ, ಈ ವಿಶ್ವದಲ್ಲಿದ್ದ ಎಲ್ಲರೂ ಕೂಡ ಅದರ ಒಳಗಡೆ ಹೋಗಿ ಸೇರಿಕೊಳ್ತೇವೆ. ಹಿರಣ್ಯ ಗರ್ಭ. ಇದಕ್ಕೆ ಹೆಸರು ತಿರೋಧಾನ. ಅವರವರ ವಾಸನೆಗಳನ್ನು ಹಾಗೆಯೇ ಇಟ್ಟುಕೊಂಡು, ಆದರೆ ಬೀಜದ ರೂಪದಲ್ಲಿ ನಮ್ಮನ್ನು ಎಲ್ಲರನ್ನ ಸೇರಿಸಿ ಹಿರಣ್ಯ ಗರ್ಭ ಅಂತ ಮಾಡುವಂಥವಳು. ಆ ಕೆಲಸಕ್ಕೆ ಹೆಸರು ತಿರೋಧಾನ. ಅದನ್ನು ಮಾಡುವಂಥವಳು ಈಶ್ವರಿ. ಹೇಗೆ ರುದ್ರ ಸಂಹಾರ ಮಾಡ್ತಾನೋ ಈಗ ಅದನ್ನು ಮಾಡುವಂಥವಳು ಈಶ್ವರಿ. ಆಮೇಲೆ ಇನ್ನೊಂದು ಕೆಲಸ ಬಾಕಿ ಇದೆ, ಸದಾಶಿವ ಅನುಗ್ರಹದ. ಸದಾಶಿವ ಇವನು, ಅಥವಾ ಸದಾಶಿವನ ರೂಪದಲ್ಲಿರುವಂತಹ ಅವಳು ಅನುಗ್ರಹದ. ಈ ಅನುಗ್ರಹವನ್ನು ಕೊಡ್ತಾಳೆ ಅಂತ ಹೇಳಿದರೆ, ಈಗ ನಾವು ಹಿರಣ್ಯ ಗರ್ಭನಲ್ಲಿ ಸೇರಿಕೊಂಡಿದ್ದೇವೆ. ಇನ್ನೊಂದು ಸೃಷ್ಟಿ ಆದಾಗ ಮತ್ತೆ ಅದರಿಂದ ಹೊರಗೆ ಬರಬೇಕು ತಾನೇ. ನಾವು ಗರ್ಭದ ಒಳಗೆ ಕೂತ್ಕೊಳ್ಳೋದ? ನಮ್ಮನ್ನೆಲ್ಲರನ್ನ ನಮ್ಮ ಬ್ಯಾಗಿನ ಜೊತೆಯೇ ಕಳಿಸಿಬಿಡ್ತಾಳೆ. ಯಾವ ವಾಸನೆಯನ್ನು ನಾವು ಹೊತ್ತುಕೊಂಡು ಹೋಗಿದ್ದೇವೋ ಅದೇ ವಾಸನೆಯ ಜೊತೆ ಮತ್ತೆ ನಮ್ಮ ಸೃಷ್ಟಿ ಆಗತ್ತೆ. ಇನ್ನೊಂದು ಕಲ್ಪ ಶುರುವಾಗತ್ತೆ. ಅದರಲ್ಲಿ ನಮ್ಮ ಜೀವನ ಯಥಾ ಪ್ರಕಾರ ಮತ್ತೆ ಶುರುವಾಗತ್ತೆ. ಇದು ಸದಾಶಿವ ಅನುಗ್ರಹದ ಪಂಚಕೃತ್ಯ ಪರಾಯಣ. ನೋಡಿ, 5 ಕೆಲಸ ಆಯಿತು. ಪಂಚಕೃತ್ಯ ಪರಾಯಣ. ಇವಳು ಈ 5 ಕೆಲಸಗಳನ್ನು ಮಾಡ್ತಾ ಇರ್ತಾಳೆ. ಯಾವುದೆಲ್ಲ 5 ಕೆಲಸ? ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ, ಅನುಗ್ರಹ. ಇದು 5 ಕೆಲಸ. ಬ್ರಹ್ಮನ ರೂಪದಲ್ಲಿ ಸೃಷ್ಟಿ, ಗೋವಿಂದ ಅಥವಾ ವಿಷ್ಣು ರೂಪದಲ್ಲಿ ಸ್ಥಿತಿ, ರುದ್ರ ರೂಪದಲ್ಲಿದ್ದುಕೊಂಡು ಲಯಕಾರಿಣಿ, ಈಶ್ವರಿಯ ರೂಪದಲ್ಲಿದ್ದುಕೊಂಡು ತಿರೋಧಾನ ಮಾಡ್ತಾಳೆ, ಸದಾಶಿವನ ರೂಪದಲ್ಲಿದ್ದುಕೊಂಡು ಅನುಗ್ರಹವನ್ನು ಮಾಡಿ ಮತ್ತೆ ಸೃಷ್ಟಿಯನ್ನು ಶುರುವಾಗತ್ತೆ. ಮತ್ತೆ ನಮ್ಮ ಕಥೆ, ನಮ್ಮ ಸೀರಿಯಲಲ್ಲಿ ಇದೆ ನೋಡಿ, ಮುಗಿಯೋದೇ ಇಲ್ಲ ಸೀರಿಯಲ್. ಎಷ್ಟು ವರ್ಷಗಳಾದರೂ ಅದು ಏನೇನೋ ನಡೀತಾ ಇರುತ್ತೆ. ಹಾಗೆ ನಾವು ಕೂಡ ಮುಗಿಯೋದೇ ಇಲ್ಲ ಅಂತ ಆಗತ್ತೆ. ಮತ್ತೆ ಮುಗೀತೋ ಅಲ್ಲಿ ಹೋಗಿ ಮತ್ತೆ ವಾಪಸ್ ಬರ್ತೇವೆ. ಹಾಗಾದರೆ ಯಾವಾಗ ನಿಲ್ಲೋದಿದು? ಮೋಕ್ಷ ಸಿಕ್ಕಿದಾಗ ಮಾತ್ರ ಕಾರಣ ಶರೀರವೂ ನಮಗೆ ಇಲ್ಲದಾಗತ್ತೆ. ಆಗ ಲಲಿತಾ ಮಾತೆಯ ಸಾಯುಜ್ಯ ಅಲ್ಲಿ ಸೇರಿಕೊಳ್ತೀವಿ ನಾವು. ಇದು ಪಂಚಕೃತ್ಯ ಪರಾಯಣ. ಭಾನುಮಂಡಲ ಮಧ್ಯಸ್ಥ. ಭಾನುಮಂಡಲ, ಸೂರ್ಯಮಂಡಲ. ಸೂರ್ಯಮಂಡಲ ಅಂತೇಳಿ ನಮಗೆ ಗೊತ್ತಿದೆ. ಸೂರ್ಯನ ಸುತ್ತು ಎಲ್ಲ ಗ್ರಹಗಳು, ನಾವು ಭೂಮಿ ಅದು ಕೂಡ ಎಲ್ಲ ತಿರುಗ್ತಾ ಇದೆ. ಅದರ ಮಧ್ಯದಲ್ಲಿ ಅವಳಿದ್ದಾಳೆ. ಕೆಲವೊಂದು ಯೋಗಿಗಳು ಧ್ಯಾನದಲ್ಲಿ ಕಾಣ್ತಾರೆ, ಸೂರ್ಯನ ಮಧ್ಯದಲ್ಲಿ ಒಂದು ಅದ್ಭುತವಾದ ಆಕರ್ಷಣೀಯವಾದ ಒಂದು ದೇವತೆ ಕಾಣಿಸುತ್ತಂತೆ. ಇದು ಯೋಗಿಗಳಿಗೆ ಕಾಣಿಸುವಂಥದ್ದು ಅಂತೇಳಿ ಪುರಾಣದ ಶಾಸ್ತ್ರದಲ್ಲಿ ಹೇಳ್ತಾ ಇದೆ, ಕಥೆಗಳಲ್ಲಿಯೂ ಹೇಳ್ತಾ ಇದೆ. ಸೂರ್ಯನ ಮಧ್ಯದಲ್ಲಿ ಒಂದು ಚಿನ್ನದ ಹಾಗಿರುವಂತಹ, ಒಂದು ಒಳ್ಳೆ ಶೈನಿಂಗ್ ಇರುವಂತಹ ಒಂದು ದೇವತೆ ಕಾಣಿಸುತ್ತಂತೆ. ಅದು ಲಲಿತಾ ಪರಮೇಶ್ವರಿ. ಭಾನುಮಂಡಲ ಮಧ್ಯಸ್ಥ ಭೈರವ ಅಂತ ನಾವು ನೋಡಿದೆವು. ಭಾ ಅಂತ ಹೇಳಿದರೆ ಸ್ಥಿತಿ ಅಂದರೆ ವಿಷ್ಣು, ರಾ ಅಂತ ಹೇಳಿದರೆ ಈಶ್ವರ, ವಾ ಅಂತ ಹೇಳಿದರೆ ಬ್ರಹ್ಮ ಅಂದರೆ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡುವಂಥವಳು. ಹಾಗೆಯೇ ಇನ್ನೊಂದು ಭಯವನ್ನು ಉಂಟು ಮಾಡುವಂತಹ ಶಬ್ದ, ರವ ಅಂತ ಹೇಳಿದರೆ ಶಬ್ದ, ನಾದ. ಯಾವ ಥರದ ಶಬ್ದ? ಭಯವನ್ನು ಉಂಟು ಮಾಡುವಂಥದ್ದು. ಅಂದರೆ ಈ ರಾಕ್ಷಸರಿಗೆ ಯುದ್ಧದ ಸಮಯದಲ್ಲಿ ನಾವು ರಣಕಹಳೆಯನ್ನು ಊದ್ತಾರೆ ಅಂತ ಕೇಳ್ತೀವಿ. ಆ ಒಂದು ಶಬ್ದ ಕೇಳಿದಾಗ ಎಲ್ರಿಗೂ ಭಯ ಆಗ್ಬಿಡತ್ತಂತೆ. ಹಾಗೆಯೇ ಇವಳ ನಾದ ಹೇಗಿದೆ ಅಂತ ಹೇಳಿದರೆ, ಯಾರೆಲ್ಲ ದುಷ್ಟಶಕ್ತಿಗಳಿವೆಯೋ ಅವರೆಲ್ಲರೂ ಭಯಪಡುವಂತಹ ನಾದವನ್ನು ಉಂಟು ಮಾಡುವಳು. ನಮ್ಮ ಶಂಖನಾದ ಅಂತ ಹೇಳ್ತೀವಿ ನೋಡಿ,
ಆ ಭೂ ಓಂ ಅಂತ ಬಂದಾಗ ಯಾವುದೆಲ್ಲ ಒಂದು ದುಷ್ಟ ಶಕ್ತಿ ಇದೆಯೋ ಅದೆಲ್ಲ ದೂರ ಹೋಗ್ಬಿಡತ್ತೆ, ನಮ್ಮಿಂದ ದೂರವಾಗ್ಬಿಡತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಶಂಖವನ್ನು ಊದುವಂಥದ್ದು. ಪದ್ಮನಾಭ ಸಹೋದರಿ, ವಿಷ್ಣುವಿನ ಸಹೋದರಿ ಇವಳು. ಅಂದರೆ ಕೃಷ್ಣನ ಬದಲಾಗಿ ಅವಳಿಲ್ಲಿಗೆ ಬರ್ತಾಳೆ. ವಸುದೇವ ಅಲ್ಲಿ ನಂದನ ಮನೆಯಿಂದ ಆ ಯೋಗ ಮಾಯೆಯನ್ನ ಇಲ್ಲಿ ಕರ್ಕೊಂಡು ಬಂದು ಕೃಷ್ಣನನ್ನ ಗೋಕುಲದಲ್ಲಿ ನಂದ ಗೋಪನ ಯಶೋದೆ ಹತ್ರ ಬಿಟ್ಟು ಬಿಟ್ಟು ಬರ್ತಾನೆ. ಇದು ಯೋಗಮಾಯ ಅಥವಾ ಇದು ಲಲಿತಾ ಪರಮೇಶ್ವರಿಯೇ. ಹಾಗಾಗಿ ಅವಳು ಪದ್ಮನಾಭ ಸಹೋದರಿ, ಸಹ ಉದರಿ ಅಂತ ಹೇಳಿದ್ರೆ ಜೊತೆಯಲ್ಲಿ, ಹೊಟ್ಟೆಯಿಂದ ಜೊತೆಯಲ್ಲಿ ಬಂದವಳು, ಅಕ್ಕನೋ ತಂಗಿಯೋ ಅಂತ ಹೇಳ್ಬೋದು. ಪದ್ಮನಾಭ ಸಹೋದರಿ. ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿ. ಉನ್ಮೇಷ ಅಂತ ಹೇಳಿದ್ರೆ ಕಣ್ಣನ್ನ ತೆರೆಯೋದು. ಉನ್ಮೇಷ ಅನಿಮೇಷ. ನಿಮೇಷ ಅಂತ ಹೇಳಿದ್ರೆ ಕಣ್ಣನ್ನ ಮುಚ್ಚಿಕೊಳ್ಳುವಂಥದ್ದು. ಕಣ್ಣು ಬಿಟ್ಟಾಗ, ತೆರೆದಾಗ ಉತ್ಪನ್ನ, ಜಗತ್ತಿನ ಸೃಷ್ಟಿಯಾಗತ್ತೆ. ಅವಳು ಕಣ್ಣು ಮುಚ್ಚಿದ್ರೆ ಏನಾಗತ್ತೆ? ಜಗತ್ತೆಲ್ಲ ಲಯ ಆಗ್ಬಿಡತ್ತೆ. ವಿಪನ್ನ ಭುವನ, ಭುವನಾವಲಿ, ಭುವನದ ಮಾಲೆಗಳೇ ಇವೆ. ಎಷ್ಟೊಂದು ಭುವನಗಳು, ಎಷ್ಟೊಂದು, ನಮಗೆ ಗೊತ್ತಿರೋದು ಇದು ಒಂದು ಭೂಮಿ ಮಾತ್ರ ಇದೆ ಅಂತ, ಹಾಗೆ ಬೇಕಾದಷ್ಟು ಲೋಕಗಳಿವೆ. ಎಲ್ಲ ಲೋಕಗಳು ಕೂಡ ಇವಳು ಕಣ್ಣು ತೆರೆದ್ರೆ ಸೃಷ್ಟಿ, ಕಣ್ಣು ಮುಚ್ಚಿದ್ರೆ ಇದರ ನಾಶ ಆಗ್ಬಿಡತ್ತೆ. ಹಾಗಾಗಿ ಮಧುರೆ ಮೀನಾಕ್ಷಿ ಅಂತ ಯಾಕೆ ಹೇಳ್ತೀವಿ? ಕಣ್ಣನ್ನು ಮುಚ್ಚೋದೇ ಇಲ್ಲ, ರೆಪ್ಪೆ ಮುಚ್ಚೋದೇ ಇಲ್ಲ. ಮುಚ್ಚಿದ್ರೆ ಜಗತ್ತಿನ ಸಂಹಾರ ಆಗತ್ತೆ ಅಂತ. ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿ. ಸಹಸ್ರ ಶೀರ್ಷವದನ, ಸಹಸ್ರಾಕ್ಷಿ, ಸಹಸ್ರಪಾತ್. ಸಹಸ್ರ ಶೀರ್ಷ, ಸಾವಿರಾರು ತಲೆಗಳು, ಸಾವಿರಾರು ಮುಖಗಳು. ಸಹಸ್ರಾಕ್ಷಿ, ಸಾವಿರ ಮುಖಗಳು ಅಂತ ಹೇಳಿದ್ರೆ ಒಂದೊಂದು ಮುಖಕ್ಕೆ ಎರಡೆರಡು ಕಣ್ಣಿದ್ದಾಗ ಹಾಗಾದರೆ ಸಾವಿರಾರು ಕಣ್ಣುಗಳು. ಹಾಗೆಯೇ ಸಹಸ್ರ ಪಾದಗಳು. ನಮ್ಮ ಪುರುಷ ಸೂಕ್ತ ಕೂಡ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಶುರುವಾಗದು. ಅಲ್ಲ, ಸಾವಿರ ಅಂತ ಹೇಳಿದ್ರೆ ಸಾವಿರ ಅಂತಲ್ಲ, ಸಾವಿರಾರು, ಹಲವಾರು ಅಂದರೆ ಏನು? ಜಗತ್ತಿನಲ್ಲಿರುವ ಎಲ್ಲವೂ ಅವಳೇ. ಎಷ್ಟು ತಲೆಗಳಿದೆಯೋ ಅಷ್ಟು ಅವಳೇ, ಎಷ್ಟು ಕೈಗಳಿದೆಯೋ ಎಲ್ಲ ಅವಳದ್ದೇ. ಹಾಗಾಗಿ ಸಹಸ್ರ ಶೀರ್ಷವದನ, ಸಹಸ್ರಾಕ್ಷಿ, ಸಹಸ್ರಪಾತ್. ಆ ಬ್ರಹ್ಮ ಕೀಟ ಜನನಿ. ಎಲ್ಲರಿಗೂ ಬ್ರಹ್ಮನಿಂದ ಹಿಡಿದು ಮನುಷ್ಯರು, ಪ್ರಾಣಿಗಳು, ಕೀಟ, ಸಣ್ಣ ಕೀಟ. ಈಗ ನಾವು ಕೋವಿಡಿನ ವೈರಸ್ ಅಂತ ಕಣ್ಣಿಗೆ ಕಾಣಿಸುತ್ತಾ ನಮಗೆ ವೈರಸ್? ಆ ವೈರಸ್ಸಿಗೂ ಕೂಡ ತಾಯಿ ಇವಳೆ. ಎಷ್ಟೋ ಕೆಟ್ಟದಾಯಿತು ಕೋವಿಡ್ ಬಂದದ್ರಿಂದಾಗಿ. ಆದರೆ ನೋಡಿ, ನಮ್ಗೆ ಹೀಗಿರೋ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದ್ದು ಕೋವಿಡಿಂದಾಗಿ ತಾನೆ. ಇಲ್ಲದಿದ್ದರೆ ಹೀಗೆ ಒಂದು ಸತ್ಸಂಗವನ್ನು ನಡೆಸುವಂತಹ ಒಂದು ಅವಕಾಶ ಎಲ್ಲಿತ್ತು ಮೊದಲು? ಎಲ್ಲೆಲ್ಲೋ ಊರಲ್ಲಿರೋರು ಕೂಡ ಈಗ ಸೇರಿಕೊಂಡು ಹಲವಾರು ವಿದ್ಯೆಗಳನ್ನು ಕಲಿಯುವಂತಹ ಒಂದು ಅವಕಾಶ ಕೊಟ್ಟಿರೋದು ಈ ಕೋವಿಡ್ ವೈರಸ್. ಹಾಗಾಗಿ ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು ಒಂದು ವಿಧದಿಂದ ನೋಡೋದಿದ್ರೆ. ಆ ವೈರಸ್ಸಿಗೆ ಯಾರು ಜನ್ಮ ಕೊಟ್ಟಿದ್ದು? ಆ ಬ್ರಹ್ಮ ಕೀಟ ಜನನಿ. ಆ ವೈರಸ್ಸಿನಿಂದ ಹಿಡಿದು ಬ್ರಹ್ಮನವರೆಗೂ ಸೃಷ್ಟಿ ಮಾಡಿದವಳು ಈ ಲಲಿತಾ ಪರಮೇಶ್ವರಿ. ಹಾಗಾಗಿ ಅವಳೇ ಎಲ್ಲರಿಗೂ ಜನನಿ, ಎಲ್ಲ ಜನ್ಮದಲ್ಲಿಯೂ ನಮಗೆ ಜನನಿ. ನಮಗೆ ಹೆತ್ತ ತಾಯಿ ಅಂತ ಹೇಳಿದ್ರೆ ಎಷ್ಟೊಂದು ಅಭಿಮಾನ, ಎಷ್ಟು ಪ್ರೀತಿಯೆಲ್ಲ ಇದೆ. ಅದು ಈ ಜನ್ಮದಲ್ಲಿ ಜನ್ಮ ಕೊಟ್ಟ ತಾಯಿ. ಹಾಗಾದರೆ ಎಷ್ಟು ಜನ್ಮಗಳಲ್ಲಿ ನಮಗೆ ಅವಳೇ ತಾಯಿ. ಇನ್ನೆಷ್ಟು ಜನ್ಮಗಳನ್ನು ನಾವು ಎತ್ತಬೇಕೋ ಗೊತ್ತಿಲ್ಲ, ಅದರಲ್ಲಿಯೂ ಅವಳೇ ತಾಯಿ ಅಂತ ಹೇಳಿದರೆ ನಮಗೆ ಎಷ್ಟು ಪ್ರೀತಿ ಇರಬೇಕು ಅವಳ ಮೇಲೆ, ಎಷ್ಟು ಅಭಿಮಾನದಿಂದ ನಾವು ಅವಳ ಬಗ್ಗೆ ಹೇಳಿಕೊಳ್ಬೇಕು. ಆ ಬ್ರಹ್ಮ ಕೀಟ ಜನನಿ ವರ್ಣಾಶ್ರಮ ವಿಧಾಯಿನಿ. ವರ್ಣ ಮತ್ತು ಆಶ್ರಮ. ವರ್ಣ ಅಂತೇಳಿದರೆ ಈ ಜಾತಿ ಅಂತ ನಾವು ಹೇಳ್ತೀವಿ. ಚಾತುರ್ವರ್ಣ್ಯ ಮಯಾ ಸೃಷ್ಟ ಗುಣ ಕರ್ಮ ವಿಭಾಗಶಃ ಅಂತೇಳಿ 4ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. 4 ಥರದ ಜಾತಿಗಳು ಅಥವಾ ವರ್ಣಗಳು. ಈಗ ನಮಗೆ ಯಾಕೆ ಬೇಕು ಇದು ಅಂತ ಹೇಳಿದರೆ, ಕೆಲವರು ಇದರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಯಾಕೆಂತೇಳಿದರೆ ಅವರಿಗೆ ಬಗ್ಗೆ ಅದರ ವಿಚಾರ ಗೊತ್ತಿಲ್ಲ. ಏನಿದರ ವಿಚಾರ ಅಂತ ಹೇಳಿದರೆ, ಈಗ ನಮಗೆ ದೈಹಿಕ ಶ್ರಮ ವಹಿಸಿ ಕೆಲಸ ಮಾಡುವಂಥವ್ರು ಹಲವಾರು ಕಡೆಯಲ್ಲಿ ಬೇಕು ನಮಗೆ. ಹಾಗೆಯೇ ಬೆಳೆಗಳನ್ನೆಲ್ಲ ಬೆಳೆಯುವವರು ಬೇಕು. ಬೆಳೆ ಬೆಳೆದದ್ದನ್ನು ಅಥವಾ ಯಾವುದೇ ವಸ್ತುಗಳನ್ನು ವ್ಯಾಪಾರ ವ್ಯವಹಾರ ಮಾಡುವಂಥವರು ಬೇಕು. ಇದಿಷ್ಟಿದ್ರೆ ಸಾಕ? ಇದರ ಜೊತೆ ನಮ್ಮ ರಕ್ಷಣೆ ಮಾಡೋರು ಬೇಕು, ನಮ್ಮ ದೇಶದ ರಕ್ಷಣೆಯನ್ನು ಮಾಡುವಂಥವರು ಬೇಕು. ಓಹೋ, ಇಷ್ಟಿದ್ರೆ ಸಾಕಾ? ಖಂಡಿತವಾಗಿಯೂ ಅಲ್ಲ, ಇನ್ನೂ ಬೇಕು.
ಯಾರು ಬೇಕು? ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ನಮ್ಮ ವೇದಶಾಸ್ತ್ರ ಪುರಾಣಗಳ ಅಧ್ಯಯನವನ್ನು ಮಾಡಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅನುಭವವನ್ನು ಪಡೆದುಕೊಂಡು ಹಲವಾರು ಜನರಿಗೆ ಇದರ ಬಗ್ಗೆ ವಿಚಾರವನ್ನು ತಿಳಿಸಿಕೊಡುವಂತಹ ಬ್ರಾಹ್ಮಣರು ಬೇಕು. ಹುಟ್ಟಿನಿಂದ ಬ್ರಾಹ್ಮಣರ ಬಗ್ಗೆ ಮಾತಾಡ್ತಾ ಇಲ್ಲ, ಕರ್ಮದ ಬಗ್ಗೆ, ಅವರವರು ಮಾಡುವಂತಹ ಕರ್ಮಗಳಿಂದ ನಾವು ಜಾತಿಯನ್ನು ಪಡೆಯುವಂಥದ್ದು. ಬ್ರಾಹ್ಮಣ ಅಂತ ಹೇಳಿದರೆ ಬ್ರಹ್ಮಜ್ಞಾನ ಪಡೆದಂಥವನು. ಕ್ಷತ್ರಿಯ ಅಂತ ಹೇಳಿದರೆ ದೇಶದ ರಕ್ಷಣೆಯನ್ನು ಮಾಡುವಂಥವನು, ಎಲ್ಲರ ರಕ್ಷಣೆಯನ್ನು ಮಾಡುವಂಥವನು ಕ್ಷತ್ರಿಯ. ವೈಶ್ಯ ಅಂತ ಹೇಳಿದರೆ ವ್ಯವಹಾರ ಮಾಡುವಂಥವನು. ಹಾಗೆಯೇ ಶೂದ್ರ ಅಂತ ಹೇಳಿದರೆ ದೈಹಿಕ ಶ್ರಮವನ್ನು, ಅವನಲ್ಲಿ ದೇಹ ಬಲ ಜಾಸ್ತಿ ಇದೆ, ಹಾಗಾಗಿ ದೈಹಿಕ ಶ್ರಮವನ್ನು ಮಾಡಲಿಕ್ಕೆ ಸಿದ್ಧನಾಗಿರುವಂಥವನು. ಎಲ್ಲರೂ ಬೇಕು. 4 ವರ್ಣದವರು ಅಗತ್ಯ ಈ ನಮ್ಮ ಸಮಾಜ ಅಭಿವೃದ್ಧಿ ಆಗಬೇಕು ಅಂತಾದರೆ. ಅದನ್ನು ಯಾರು ಸೃಷ್ಟಿ ಮಾಡಿರೋದು? ವರ್ಣ ವಿಧಾಯಿನಿ, ಅವಳೇ ಮಾಡಿರೋದು. ಹಾಗೆಯೇ ಗುಣದಿಂದ ಕೂಡ ನಾವಿದನ್ನು ಭಗವದ್ಗೀತೆಯಲ್ಲಿ ನೋಡಿದ್ದೇವೆ. ಹಾಗೆ ಆಶ್ರಮ ವಿಧಾಯಿನಿ, 4 ಥರದ ಆಶ್ರಮ ಇದೆ: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಪ್ರತಿಯೊಬ್ಬರಿಗೂ ಬೇಕು. ಪ್ರತಿಯೊಬ್ಬರು ವೈಯಕ್ತಿಕವಾಗಿ ಅಭಿವೃದ್ಧಿ ಹೊಂದಬೇಕು ಅಂತಾದರೆ, ಅಧ್ಯಾತ್ಮ ಕ್ಷೇತ್ರದಲ್ಲಿ ಹೊಂದಬೇಕು ಅಂತಾದರೆ ಖಂಡಿತವಾಗಿಯೂ ಇದನ್ನು ಅರಿತುಕೊಂಡು ನಾವು ಪಾಲಿಸಬೇಕು. ಇದನ್ನೇ ಯಾರು ಸೃಷ್ಟಿ ಮಾಡಿರುವಂತಹದ್ದು? ಇದನ್ನು ಕೂಡ ವರ್ಣಾಶ್ರಮ ವಿಧಾಯಿನಿ. ನಾವೇನೋ ಏನೂ ಗೊತ್ತಿಲ್ಲದೆ ಏನದು ಸನ್ಯಾಸಿ ಅಂತ ಹೇಳ್ತೀವಿ. ಬರೇ ಕೇಸರಿ ಬಣ್ಣದ ಬಟ್ಟೆ ಧರಿಸಿದ ತಕ್ಷಣ ನಾವು ಸನ್ಯಾಸಿ ಆಗೋದಿಲ್ಲ. ಮಂಡೆ ಬೋಳಿಸಿಕೊಂಡ್ರೆ ಸನ್ಯಾಸಿ ಆಗೋದಿಲ್ಲ ನಾವು. ಅದರ ತತ್ವ ಏನು? ಬ್ರಹ್ಮಚರ್ಯ ಆಶ್ರಮ ಅಂದರೆ ಏನು? ಬ್ರಹ್ಮನ ಬಗ್ಗೆ ತಿಳಿದುಕೊಳ್ಳುವಂಥ ಅಧ್ಯಯನ ಮಾಡುವಂತಹದ್ದು ಬ್ರಹ್ಮಚರ್ಯ. ಗೃಹಸ್ಥಾಶ್ರಮ, ಮದುವೆಯನ್ನು ಮಾಡಿಕೊಂಡು ಗಂಡ ಹೆಂಡತಿಯಾಗಿ ಬಾಳಿ ಮಕ್ಕಳನ್ನು ಪಡೆದುಕೊಂಡು ದಾನವನ್ನು ಮಾಡಿಕೊಂಡು. ಬ್ರಹ್ಮಚರ್ಯ ಸನ್ಯಾಸಾಶ್ರಮಕ್ಕೆ ಎಲ್ಲದಕ್ಕೂ ಪ್ರೋತ್ಸಾಹವನ್ನು ಕೊಡಬೇಕು, ದುಡ್ಡು ಸಂಪಾದನೆ ಮಾಡಬೇಕು. ಯಾತಕ್ಕೋಸ್ಕರ? ನಮಗೋಸ್ಕರ ಮಾತ್ರ ಅಲ್ಲ, ನಮಗೂ ಬೇಕು. ನಮ್ಮ ಜೊತೆ ಬೇರೆಯವರಿಗೆ ದಾನ ಮಾಡಿ. ಬ್ರಹ್ಮಚರ್ಯ ಆಶ್ರಮದಲ್ಲಿರುವಂಥವರಿಗೆ ದುಡ್ಡು ಬರೋದಿಲ್ಲ, ಸಂಪಾದನೆ ಮಾಡೋದಿಲ್ಲ. ಸನ್ಯಾಸಾಶ್ರಮಿಗಳು ದುಡ್ಡು ಸಂಪಾದನೆ ಮಾಡೋದಿಲ್ಲ. ಅವರೆಲ್ಲ ಒಳ್ಳೆಯ ಜೀವನವನ್ನು ಮುಂದೆ ನಡೆಸಬೇಕು ಅಂತಾದರೆ ಗೃಹಸ್ಥಾಶ್ರಮಿಗಳು ಅಗತ್ಯ. ಹಾಗೆ ವಾನಪ್ರಸ್ಥ, ಗೃಹಸ್ಥಾಶ್ರಮ ಮತ್ತು ಸನ್ಯಾಸಾಶ್ರಮದ ಮಧ್ಯದಲ್ಲಿರುವಂಥದ್ದು, ರೆಡಿ ಆಗುವಂಥದ್ದು, ಸನ್ಯಾಸಕ್ಕೆ ರೆಡಿ ಆಗುವಂತಹ ಆಶ್ರಮ ವಾನಪ್ರಸ್ಥ. ಏನೋ ಕಾಡಿಗೆ ಹೋಗಬೇಕು ಅಂತಲ್ಲ, ಸ್ವಲ್ಪವಾಗಿ ನಮ್ಮನ್ನು ಒಂದು ವಯಸ್ಸಾದಾಗ, ಅಟ್ಲೀಸ್ಟ್ ಮೊದಲೇ ಎಲ್ಲದಿದ್ರೂ ಸರಿ ಆಯಿತು, ಒಂದು 60 ವರ್ಷ ಆದ ಮೇಲಾದರೂ ಕೂಡ ಪ್ರಪಂಚದಿಂದ ಸ್ವಲ್ಪ ಹಿಂದಕ್ಕೆ ಎಳೆದುಕೊಂಡು ಭಗವಂತನಲ್ಲಿ ಸೇರಿಕೊಳ್ಳುವ ಪ್ರಯತ್ನವನ್ನು ಮಾಡುವಂಥದ್ದು. ಭಗವಂತನ ಬಗ್ಗೆ ವಿಚಾರ ಚಿಂತನೆ ಮಾಡುವಂಥದ್ದು, ಮನನ ಮಾಡುವಂಥದ್ದು. ಅಥವಾ ನಮ್ಮ ವೇದ ಪುರಾಣ ಶಾಸ್ತ್ರಗಳಂದ್ರೆ ಏನು, ಇಷ್ಟರವರೆಗೆ ಏನೋ ಅದು ಇದೆ ಅಂತ ಗೊತ್ತಷ್ಟೇ ಹೊರತು ಅದರಲ್ಲಿ ಏನಿದೆ ಅಂತ ಗೊತ್ತಿರಲಿಲ್ಲ, ಪುರುಸೊತ್ತಿರಲಿಲ್ಲ. ಈಗ ಪುರುಸೊತ್ತಿದ್ದಾಗ ಮನಸ್ಸು ಬೇಕು. ಇದು ವಾನಪ್ರಸ್ಥ. ಆಮೇಲೆ ಕೊನೆಯದಾಗಿ ಸನ್ಯಾಸ ಅಂತ ಹೇಳಿದ್ರೆ ಮತ್ತೆ ಎಲ್ಲ ಸಂಸಾರವನ್ನು ಬಿಟ್ಟು ಹೋಗಬೇಕು ಅಂತಲ್ಲ, ಸಂಸಾರದಲ್ಲಿಯೇ ಇದ್ದುಕೊಂಡು ಯಾವ ವ್ಯಾಮೋಹಕ್ಕೂ ಬೀಳದೆ ಭಗವಂತನ ಧ್ಯಾನವನ್ನು ಹೇಗೆ ಮಾಡೋದು, ಇದು ಸನ್ಯಾಸಾಶ್ರಮ. ಇದನ್ನೆಲ್ಲ ಮಾಡಿರುವಂಥದ್ದು ಸಮಾಜದ ವರ್ಣ ವಿಧಾಯಿನಿ. ವರ್ಣ ಯಾಕೆ ಬಂತು ಅಂತ ಹೇಳಿದ್ರೆ, ಜಾತಿ ಯಾಕೆ ಬಂತು ಅಂತ ಹೇಳಿದ್ರೆ ಸಮಾಜದ ಉದ್ಧಾರಕ್ಕೋಸ್ಕರ. ಆಶ್ರಮ ಯಾಕೆ ಬಂತು ಅಂತ ಹೇಳಿದ್ರೆ ವೈಯಕ್ತಿಕವಾಗಿ ಪ್ರತಿಯೊಬ್ಬರು ಅವರವರು ಮುಂದಕ್ಕೆ ಹೋಗಬೇಕು ತಾನೇ, ಸಮಾಜವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು. ಹಾಗೆಯೇ ಅವರವರು ಕೂಡ ಮುಂದಕ್ಕೆ ಅಭಿವೃದ್ಧಿಯನ್ನು ಹೊಂದಲೇಬೇಕು ಅಧ್ಯಾತ್ಮ ಕ್ಷೇತ್ರದಲ್ಲಿ. ಅದಕ್ಕೋಸ್ಕರ ಅವಳು ಮಾಡಿರುವಂಥದ್ದು ವರ್ಣಾಶ್ರಮ ವಿಧಾಯಿನಿ. ನಿಜಾಜ್ಞಾ ರೂಪ ನಿಗಮ, ಅವಳ ಆಜ್ಞೆಯಿಂದಲೇ ಆಗಮ ನಿಗಮ ಅಂತ ಹೇಳಿದ್ರೆ ಎಲ್ಲ ವೇದಶಾಸ್ತ್ರಗಳು ಹುಟ್ಟಿಕೊಂಡಿದ್ದು ಅವಳ ಆಜ್ಞೆಯಿಂದ. ನಿಜಾಜ್ಞಾ ರೂಪ ನಿಗಮ. ಪುಣ್ಯ ಫಲಪ್ರದ, ಪುಣ್ಯ ಅಪುಣ್ಯ ಇದರ ಫಲವನ್ನೂ ಕೊಡುವಂಥವಳು ಅವಳೇ. ಪುಣ್ಯ ಅಂದರೆ ನಮಗೆ ಗೊತ್ತಿದೆ, ಒಳ್ಳೆಯ ಕೆಲಸ ಮಾಡಿ ಅದರಿಂದ ಬರುವಂತಹ ಫಲ. ಅಪುಣ್ಯ ಅಂತ ಹೇಳಿದರೆ ಪಾಪ ಅಂತಲ್ಲ. ಇಲ್ಲಿ ಅಪುಣ್ಯ ಅಂತ ಹೇಳಿದರೆ ನಮಗೆ ಅಜ್ಞಾನದಿಂದಾಗಿ ಕೆಲವೊಂದು ಸಲ ತಪ್ಪನ್ನು ಮಾಡ್ತೇವೆ. ನಾವು ಗೊತ್ತಿರಲಿಲ್ಲ, ಗೊತ್ತಿದ್ದು ಮಾಡುವಂಥದ್ದಲ್ಲ. ಗೊತ್ತಿದ್ದು ಮಾಡಿದರೆ ಅದು ಪಾಪ. ಗೊತ್ತಿಲ್ಲದೆ ಇದ್ದಾಗ ಅಜ್ಞಾನದಿಂದಾಗಿ ಮಾಡುವಂಥದ್ದು ಇದು ಅಪುಣ್ಯ. ಯಾವುದೇ ಆಗಿರಲಿ, ಪುಣ್ಯವೇ ಆಗಿರಲಿ ಅಪುಣ್ಯವೇ ಆಗಿರಲಿ, ಅದರ ಫಲವನ್ನು ಕೊಡುವಂಥವಳು ಅವಳು. ಪುಣ್ಯ ಫಲಪ್ರದ.
ಮುಂದಿನದು ಅದ್ಭುತವಾದ ನಾಮ ಶ್ರುತಿ ಸೀಮಂತ ಸಿಂಧೂರಿ ಕೃತ ಪಾದಾಬ್ಜ ಧೂಲಿಕಾ. ಒಂದೇ ನಾಮ ಇದು. ಶ್ರುತಿ, ಶ್ರುತಿ ಅಂತ ಹೇಳಿದರೆ ವೇದ. ಶ್ರುತ ಕೇಳಿ ಬಂದದ್ದು, ಯಾರು ಬರೆದು ಬಂದದ್ದಂತಲ್ಲ, ವೇದ. ಹಾಗಾಗಿ ವೇದಕ್ಕೆ ಹೆಸರು ಶ್ರುತಿ. ಕೇಳಿದ್ದು ಅಂತ ಹೇಳಿದರೆ ಧ್ಯಾನಾವಸ್ಥೆಯಲ್ಲಿದ್ದಾಗ ಪರಮಾತ್ಮ ಅವರಿಗೆ ತಿಳಿಸಿಕೊಟ್ಟದ್ದು ಋಷಿ ಮುನಿಗಳಿಗೆ. ಹೀಗೆ ಸುಮ್ಮನೆ ಇದ್ದಾಗಲ್ಲ, ಧ್ಯಾನಾವಸ್ಥೆಯಲ್ಲಿ ತುರ್ಯಾವಸ್ಥೆಯಲ್ಲಿದ್ದಾಗ ಅವರಿಗೆ ಬಂದು ಒಳಗಿನಿಂದ ಬಂದಂಥದ್ದಿದು ವೇದ. ಹಾಗಾಗಿ ಅದಕ್ಕೆ ಶ್ರುತಿ ಅಂತ ಹೆಸರು. ಶ್ರುತಿ ಸೀಮಂತ ಸಿಂಧೂರಿ ಕೃತ ಪಾದಾಬ್ಜ ಧೂಲಿಕಾ. ವೇದವನ್ನ ವೇದ ಮಾತೆ ಅಂತ ಹೇಳ್ತೀವಿ ನಾವು. ಅದರಲ್ಲಿಯೂ ಕೂಡ 4 ವೇದಗಳಿವೆ. ಪ್ರತಿಯೊಂದು ಕೂಡ ಒಂದೊಂದು ವೇದ ಮಾತೆ ಅಂತ ಹೇಳ್ತಾರೆ. ಈ ವೇದ ಮಾತೆಯರಿಗೂ ಕೂಡ ಈ ಜಗನ್ಮಾತೆಯ ಎಲ್ಲವನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲಂತೆ. ಅಂದರೆ ವೇದಗಳು ಕೂಡ ಆ ಪರಬ್ರಹ್ಮನನ್ನ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲಂತೆ. ಅವರು ಕೂಡ ಕೈ ಬಿಡ್ತಾರೆ. ಓಹೋ, ಸಾಧ್ಯವೇ ಇಲ್ಲಪ್ಪ, ಇದು ವರ್ಣನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಬಿಟ್ಬಿಡ್ತಾರೆ. ಹಾಗೆ ಶರಣಾಗತಿಯಿಂದ ಈ ವೇದ ಮಾತೆಯರು ಬಂದು ಅವಳ ಪಾದದಲ್ಲಿ ತಮ್ಮ ತಲೆಯನ್ನು ಇರಿಸಿದಾಗ ಅವಳ ಪಾದದಲ್ಲಿ ಕೆಂಪು ಬಣ್ಣ ಇದೆ. ಆ ರಕ್ತವರ್ಣ ನಾವು ಕೇಳಿದ್ದೇವೆ, ನೋಡಿದ್ದೇವೆ ಧ್ಯಾನ ಶ್ಲೋಕದಲ್ಲಿ ಎಲ್ಲ. ಕೆಂಪು ಬಣ್ಣ ಇದೆ ಕಾಲಿನ ಕೆಳಗಡೆ, ಪಾದದ ಕೆಳಗಡೆ ಇರುವಂತಹ ಧೂಳು ಏನಾಯಿತು, ಎಲ್ಲ ಕೆಂಪಗಾಗಿದೆ. ಈಗ ಆ ಧೂಳೆಲ್ಲ ಇವರ ಸಿಂಧೂರದಲ್ಲಿ, ಸೀಮಂತ ಅಂತ ಹೇಳಿದರೆ ಬೈತಲೆ ಎಲ್ಲ ಅಂಟುಕೊಂಡಿದೆ ಅಂತೆ. ಎಷ್ಟು ಅದ್ಭುತವಾಗಿದೆ ನೋಡಿ ಈ ವರ್ಣನೆ. ವೇದ ಮಾತೆಯರು ಶರಣು ಬಂದು ಆ ತಾಯಿಯ ಕೋಮಲವಾದ ಪಾದದ ಮೇಲೆ ತಮ್ಮ, ವೇದ ಮಾತೆಯರಂದ್ರೆ ಇಲ್ಲಿ 4, ತಮ್ಮ ತಲೆಯನ್ನ ಇರಿಸ್ತಾರೆ. ಇಟ್ಟಾಗ ಆ ದೃಶ್ಯ ಹೇಗಿದೆ ಅಂತ ಹೇಳಿದ್ರೆ, ಅವಳ ಪಾದ ಕೆಂಪಾಗಿರುವ, ಮುದ್ದಾಗಿರುವ, ನುಣುಪಾಗಿರುವ, ಸೌಮ್ಯವಾಗಿರುವ ಆ ಪಾದದ ಕೆಳಗಡೆ ಇರುವಂತಹ ಧೂಲಿಕ, ಆ ಧೂಳು ಅವರ ಬೈತಲೆಯ ಮೇಲೆ ಬಿದ್ದು ಹೇಗೆ ಕಾಣಿಸ್ತಾ ಇದೆ. ನಾವು ಗೃಹಿಣಿಯರು ಇಲ್ಲಿ ಕುಂಕುಮವನ್ನು ಹಾಕಿಕೊಳ್ತೇವೆ ಬೈತಲೆಯಲ್ಲಿ. ಇದು ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಇದೆ ಈ ಪದ್ಧತಿ. ವೇದ ಮಾತೆಯರ ಬೈತಲೆಯಲ್ಲಿ ಎಲ್ಲ, ಸೀಮಂತದಲ್ಲಿ ಎಲ್ಲವೂ ಕೂಡ ಈ ಕೆಂಪಾಗಿ ಈ ಧೂಳು ಅಂಟಿಕೊಂಡಿದೆ ಅಂತೆ. ನಾವು ಕೂಡ ಈ ಒಂದು ಊಹನೆಯನ್ನು ಮಾಡಿ, ನಾನು ಕೂಡ ಈ ತಾಯಿಯ ಪಾದದ ಮೇಲೆ ನನ್ನ ತಲೆಯನ್ನು ಇರಿಸ್ತೇನೆ. ಆ ಒಂದು ಕಣ, ಧೂಳಿನ ಒಂದು ಕಣ ನನ್ನ ಬೈತಲೆಯಲ್ಲಿ ಸೇರಲಿ. ಇದರಿಂದ ನನ್ನ ಜ್ಞಾನ ವೃದ್ಧಿಯಾಗಲಿ, ನನಗೆ ಮೋಕ್ಷ ಸಿಗಲಿ, ನಿನ್ನ ಹತ್ರ ನಾನು ಬರುವ ಹಾಗೆ ಮಾಡು ಅಂತ ಹೇಳುವ ಒಂದು ಪ್ರಾರ್ಥನೆಯನ್ನು ಖಂಡಿತವಾಗಿಯೂ ನಾವೆಲ್ಲರೂ ಮಾಡ್ಬೋದು ಈ ಒಂದು ನಾಮವನ್ನು ಹೇಳಿದಾಗ. ವೇದ ಮಾತೆಯರೇ ಅವಳಿಗೆ ಬಾಗಿ ನಮಸ್ಕಾರ ಮಾಡ್ತಾರೆ, ತಮ್ಮ ತಲೆಯನ್ನ ಅವಳ ಪಾದದ ಮೇಲೆ ಇಡ್ತಾರೆ ಅಂತ ಆದರೆ ನಾವು ಇಡಬೇಕು. ಹಾಗೆಯೇ ಈ ಒಂದು ಊಹನೆಯನ್ನು ನಾವು ಮಾಡ್ಬೋದು. ಓಹೋ, ನನ್ನ ತಲೆಯಲ್ಲಿ ಕೂಡ ಅವಳ ಪಾದದ ಕೆಳಗಿರುವಂತಹ ಧೂಳಿನ ಕಣ ಓಹೋ ಅಂಟಿಕೊಂಡಿದೆ, ಇದು ಅವಳ ಅನುಗ್ರಹವೇ ಅಲ್ವೇ ಅಂತ ಹೇಳುವ ಊಹನೆಯನ್ನು ಮಾಡ್ಬೋದು ತಾನೇ. ನಾವು ಊಹನೆ ಮಾಡಿ 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 ಖಂಡಿತವಾಗಿ ಒಂದು ದಿನ ಅದು ಆಗತ್ತೆ. ನಮ್ಮ ಪಾಸಿಟಿವ್ ಥಾಟ್ಸ್ ಹೇಗಿರಬೇಕು ಅಂತ ಹೇಳಿದ್ರೆ, ಎಷ್ಟು ಶಕ್ತಿ ಇರಬೇಕು ಅದಕ್ಕೆ. ಅದರ ಮೇಲೆ ಧ್ಯಾನ ಮಾಡಿದಾಗ, ಈ ಒಂದು ನಾಮ ಹೇಳಿದಾಗ ಖಂಡಿತವಾಗಿ ಎಲ್ಲರೂ ಇದರ ಊಹನೆಯನ್ನು ಮಾಡೋಣ. ಅವಳ ಪಾದ ರಜ ನಮ್ಮ ತಲೆಯ ಮೇಲೆ ಬಿದ್ದು ನಮ್ಮ ವೃದ್ಧಿ ಆಗಲಿ, ಅಭಿವೃದ್ಧಿ ಆಗಲಿ, ಅಧ್ಯಾತ್ಮ ಪಥದಲ್ಲಿ ಅಭಿವೃದ್ಧಿಯನ್ನು ಅವಳು ನಮಗೆ ಅನುಗ್ರಹಿಸಲಿ. ಈ ಸೌಂದರ್ಯ ಲಹರಿಯಲ್ಲಿ ಕೂಡ 2ನೇ ಶ್ಲೋಕ 3ನೇ ಶ್ಲೋಕದಲ್ಲಿ ಆದಿಶಂಕರಾಚಾರ್ಯ ಇದೇ ಹೇಳ್ತಾರೆ. ಈ ಪಾದ, ನಿನ್ನ ಪಾದ ಧೂಳಿಯನ್ನ ತಲೆಯ ಮೇಲೆ ಇಟ್ಟುಕೊಂಡು ಬ್ರಹ್ಮ, ವಿಷ್ಣು, ಶಿವ ಎಲ್ಲರೂ ಅವರವರ ಕೆಲಸ ಮಾಡ್ತಾರೆ. ಇಲ್ಲ ಅಂದರೆ ಅವರಿಗೆ ಕೆಲಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸೌಂದರ್ಯ ಲಹರಿ ಹೇಳೋರು ಸುಮಾರು ಜನ ಇದ್ದಾರೆ. ಇದರಲ್ಲಿ 2ನೇ ಮತ್ತು 3ನೇ ಶ್ಲೋಕ ಹಾಡಿದಾಗ ಮತ್ತೆ ಇದೇ ಒಂದು ಊಹನೆಯನ್ನು ಖಂಡಿತವಾಗಿಯೂ ಎಲ್ಲರೂ ಮಾಡೋಣ. ಸಕಲಾಗಮ ಸಂದೋಹ ಶುಕ್ತಿ ಸಂಪುಟ ಮೌಕ್ತಿಕ. ಆಗ ನಿಗಮ ಅಂತ ಹೇಳಿದ್ರು, ಈಗ ಆಗಮ ಶಾಸ್ತ್ರ ಅಂತ ಹೇಳಿದ್ರು ಒಂದು ದೊಡ್ಡ ಸಬ್ಜೆಕ್ಟ್.
ವೇದದಿಂದ ಬಂದಿರುವಂಥದ್ದು. ಇದರಲ್ಲಿ ಜ್ಯೋತಿಷ್ಯ, ಖಗೋಳಶಾಸ್ತ್ರ ಇದೆಲ್ಲವೂ ಸೇರಿಕೊಂಡಿದೆ. ಅಂದರೆ ಈ ದೇವಸ್ಥಾನ ಹೇಗೆ ಕಟ್ಟಬೇಕು, ಅದಕ್ಕೊಂದು ಆಯತ ಅಂತ ಇದೆ, ಅದೆಲ್ಲ ಹೇಗಿರಬೇಕು, ಅದರಲ್ಲಿ ಮಾಡುವಂತಹ ಪೂಜೆ, ಬೇರೆ ಬೇರೆ ದೇವತೆಗೆ ಯಾವ ಥರದ ಪೂಜೆ ಮಾಡಬೇಕು, ನೈವೇದ್ಯಕ್ಕೆ ಏನನ್ನು ಕೊಡಬೇಕು, ಇದೆಲ್ಲವೂ ಕೂಡ ಆಗಮಶಾಸ್ತ್ರದಲ್ಲಿ ಬರುವಂಥದ್ದು. ಇದರಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಸಕಲಾಗಮ ಸಂದೋಹ ಶುಕ್ತಿ ಸಂಪುಟ ಮೌಕ್ತಿಕ, ಇದೆಲ್ಲವೂ ಕೂಡ ಆಗಮಶಾಸ್ತ್ರ, ವೇದ ಎಲ್ಲವೂ ಕೂಡ ಒಂದು ಅವಳ ಬೊಟ್ಟಿನಲ್ಲಿ, ಮೂಗುತಿಯಲ್ಲಿ, ಹೇಗೆ ನಾವು ಮೌಕ್ತಿಕ ಅಂತ ಹೇಳಿದ್ರೆ ಇಲ್ಲಿ ಮುತ್ತಿನ ಮೂಗುತಿಯಾಗಿ ಅವಳ ಮೂಗಿನಲ್ಲಿ ಕೂತು ಅವಳು ಶ್ವಾಸ ನಿಶ್ವಾಸ ತೆಗೊಳ್ಳೋದನ್ನು ಪರಮಾನಂದದಿಂದ ಅವರು ಸ್ವೀಕಾರ ಮಾಡ್ತಿದ್ದಾರೆ. ಅವಳ ಶ್ವಾಸ ನಿಶ್ವಾಸದಲ್ಲಿ, ಅಂದರೆ ಸಕಲಾಗಮ ಸಂದೋಹ ಶುಕ್ತಿ ಸಂಪುಟ ಮೌಕ್ತಿಕ ಅಂತ ಹೇಳೋದು ಒಂದು ಹೆಸರು. ಈ ಆಗಮ ಆಗಲಿ, ನಿಗಮ ಆಗಲಿ, ವೇದ ಆಗಲಿ ಈ ಪರಬ್ರಹ್ಮ ತತ್ವದ ಮುಂದೆ ಏನೂ ಅಲ್ಲ ಅಂತ ಹೇಳುವ ಒಂದು ವಿಚಾರ ಇಲ್ಲಿ. ಅಂದರೆ ಅದು ಹೀನ ಮಾಡೋದಂತಲ್ಲ, ಪುರುಷಾರ್ಥಪ್ರದ. ಪುರುಷಾರ್ಥ 4 ವಿಧದ ಪುರುಷಾರ್ಥಗಳಿವೆ, ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದೆಲ್ಲವನ್ನು ಕೂಡ ಅವಳು ನಮಗೆ ಕೊಡ್ತಾಳೆ. ಕೊನೆಯಲ್ಲಿ ಮೋಕ್ಷವೂ ಇದೆ, ಹಾಗಾಗಿ ಮೋಕ್ಷವನ್ನು ನಮಗೆ ಕೊಡ್ತಾಳೆ, ಎಲ್ಲವನ್ನು ಕೊಡ್ತಾಳೆ. ಧರ್ಮ, ಅರ್ಥ, ಕಾಮ ಅಂತೇಳಿದರೆ ಈ ಅರ್ಥದಿಂದ ಒಂದು ಮೆಟ್ಟು ಮೇಲೆ. ಅರ್ಥ ಅಂತ ಹೇಳಿದ್ರೆ ನಮ್ಮ ಜೀವನೋಪಾಯಕ್ಕೆ ಬೇಕಾದಂತಹ ಎಲ್ಲ ಸಂಪತ್ತನ್ನು ಅವಳು ಕೊಡ್ತಾಳೆ. ಅದೇ ಕಾಮ ಅಂತ ಹೇಳಿದ್ರೆ ಇನ್ನೂ ಒಂದು ಹೆಜ್ಜೆ ಮುಂದು. ಏನದು, ಬೇಕಾದಷ್ಟು ಆಯಿತು, ಆದರೆ ಇನ್ನು ಸ್ವಲ್ಪ ಅಲ್ಲಿ ಒಂದು ಫಾರಿನ್ ಟೂರ್ ಹೋಗಬೇಕು, ಇದು ಬೇಕು, ಅದು ಬೇಕು, ವಿಲಾಸಿ ಜೀವನ ಬೇಕು ಅಂತೇಳಿ ಇರುತ್ತೆ ಅಲ್ವಾ, ಅದೆಲ್ಲ ಕಾಮ. ಅರ್ಥ ಅಂತ ಹೇಳಿದ್ರೆ ಜೀವನೋಪಾಯಕ್ಕೆ ಬೇಕಾದಂಥ ಮಿನಿಮಮ್ ಎಷ್ಟು ಬೇಕೋ ಅದು ಕೊಡ್ತಾಳೆ. ಕಾಮ ಅಂತ ಹೇಳಿದ್ರೆ ಇನ್ನು ಮುಂದಕ್ಕೆ ಹೋಗಿ ಅದರಿಂದ ಮುಂದಕ್ಕಿರುವಂಥದ್ದು ಮೋಕ್ಷ, ಅದನ್ನು ಕೊಡ್ತಾಳೆ. ಪುರುಷಾರ್ಥಪ್ರದ, ಪೂರ್ಣ. ಅವಳು ಯಾವತ್ತೂ ಪೂರ್ಣಳಾಗಿರ್ತಾಳೆ, ಏನು ಸ್ವಲ್ಪವೂ ಬಾಕಿ ಇಲ್ಲ. ಅಯ್ಯೋ ಇದು ಇರಬೇಕಾಗಿತ್ತಲ್ಲ ಅಂತ ಏನೂ ಇಲ್ಲ. ಅದಕ್ಕೆ ಅನ್ನಪೂರ್ಣೆ, ಸದಾಪೂರ್ಣೆ ಅಂತ ಹೇಳೋದು. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಹೇಳುತ್ತೆ ನಮ್ಮ ವೇದ. ಎಲ್ಲವೂ ಪೂರ್ಣ. ಪೂರ್ಣದಿಂದ ತೆಗೆದ್ರೆ ಏನಾದರೂ ತೆಗಿರಿ ಅದು ಪೂರ್ಣವೇ, ಪೂರ್ಣಕ್ಕೇನಾದರೂ ಸೇರಿಸಿ ಅದು ಪೂರ್ಣವೇ. ಇದು ಪೂರ್ಣ. ಭೋಗಿನಿ, ಎಲ್ಲ ಭೋಗವನ್ನು ಅವಳು ಭೋಗಿಸುವಂಥವಳು. ಅಂದರೆ ಯಾವುದೇ ವಿಚಾರ, ಯಾವುದೇ ವಸ್ತು ಇರಲಿ, ಅದು ಲೌಕಿಕ ಭೋಗವೂ ಇರ್ಬೋದು, ಹಾಗೆ ಅಧ್ಯಾತ್ಮದಲ್ಲಿ ಕೂಡ ಎಲ್ಲವನ್ನು ಅವಳು ಭೋಗಿಸುವಂಥವಳು ಭೋಗಿನಿ. ಇನ್ನೊಂದು, ಕೆಲವು ಕಡೆ ಒಂದು ನಾಗ ದೇವತೆಗಳಿಗೆ ಕೂಡ ಭೋಗಿನಿ ಅಂತ ಹೆಸರಿರುತ್ತೆ. ಅಂದರೆ ನಾಗ ದೇವತೆ ಕೂಡ ಬೇರೆ ಅಲ್ಲ, ಅದು ಲಲಿತಾ ಪರಮೇಶ್ವರಿ ಅಂತ ಹೇಳುವ ಅರ್ಥ. ಭುವನೇಶ್ವರಿ, ಭುವನಕ್ಕೆ ಈಶ್ವರಿ. ಯಾವ ಭುವನ? 14 ಲೋಕಗಳಿವೆ. ಈ 14 ಲೋಕಗಳಿಗೂ ಕೂಡ ಇವಳೇ ಈಶ್ವರಿ. ಅಂಬಿಕಾ, ಎಲ್ಲರಿಗೂ ತಾಯಿ. ಆ ಬ್ರಹ್ಮಕೀಟ ಜನನಿ ಅಂತ ನೋಡಿದೆವು, ಹಾಗೆಯೇ ಇಲ್ಲಿ ಕೂಡ ಅಂಬಿಕಾ ಅಂತೇಳಿದರೆ ಎಲ್ಲರಿಗೂ ತಾಯಿ. ಲಲಿತಾ ಸಹಸ್ರನಾಮದ ಒಂದು ವಿಶೇಷ ವೈಶಿಷ್ಟ್ಯ ಏನು ಅಂತ ಹೇಳಿದರೆ, ಯಾವುದೇ ಒಂದು ಹೆಸರು ಮತ್ತೆ ಪುನಃ ಬರೋದಿಲ್ಲ. ಬೇರೆ ಸಹಸ್ರನಾಮ ನೋಡಿ ಒಂದು ರಿಪಿಟೇಷನ್ ಇರುತ್ತೆ, ಇಲ್ಲಿ ಅದಿಲ್ಲ. ಅದೇ ಅರ್ಥ ಇರ್ಬೋದು, ಆದರೆ ಶಬ್ದ ಬೇರೆ. ಆ ಬ್ರಹ್ಮಕೀಟ ಜನನಿ ಹೇಳಿದರೆ ಒಂದೇ, ಅಂಬಿಕಾ ಅಂತ ಹೇಳಿದ್ರು ಒಂದೇ, ಆದರೆ ಶಬ್ದ ಬೇರೆ. ಅಂಬಿಕಾ ಅನಾದಿ ನಿಧನ, ಅವಳು ಆದಿ ಇಲ್ಲದವಳು. ಹಾಗೆಯೇ ಅಂತ ನಿಧನ, ಅಂತ್ಯವೂ ಕೂಡ ಇಲ್ಲದೆ ಇರುವಂಥ, ಆದಿ ಅಂತರಹಿತ ಅಂತ ಹೇಳೋದಿಲ್ವಾ, ಹಾಗೆಯೇ ಅನಾದಿ ನಿಧನ. ಹರಿ ಬ್ರಹ್ಮೇಂದ್ರ ಸೇವಿತ, ಹರಿ ಬ್ರಹ್ಮ ಇಂದ್ರ ಎಲ್ಲರೂ ಕೂಡ ಇವಳ ಸೇವೆ ಮಾಡ್ತಿರ್ತಾರೆ. ಆಮೇಲೆ ನಾರಾಯಣಿ, ನಾರ ಅಂತ ಹೇಳಿದರೆ ನೀರು, ಸಂಸ್ಕೃತದಲ್ಲಿ ನಾರ ಅಂತ ಹೇಳಿದರೆ ನೀರು, ಆಯನ ಅಂತ ಹೇಳಿದರೆ ವಾಸಿಸುವಂಥದ್ದು. ನಾರಾಯಣ ಅಂತ ಯಾಕೆ ಬಂತು ಅಂತ ಹೇಳಿದರೆ, ಮೊದಲು ಸೃಷ್ಟಿಯಲ್ಲಿ ನಾರಾಯಣ ಎಲ್ಲಿ ಮಲ್ಕೊಂಡಿದ್ದ? ನೀರಿನಲ್ಲಿ ಮಲ್ಕೊಂಡಿದ್ದ. ಹಾಗಾಗಿ ನಾರಾಯಣ. ಇಲ್ಲಿ ಸ್ತ್ರೀಲಿಂಗ, ಅದರ ಸ್ತ್ರೀಲಿಂಗ ನಾರಾಯಣಿ. ನಾದರೂಪ, ಯಾವುದೇ ನಾದ, ಶಬ್ದ, ಯಾವುದೇ ಶಬ್ದ ಇದ್ದರೂ ಅದರ ರೂಪ ಯಾರು? ಇವಳೇ ಲಲಿತಾ ಪರಮೇಶ್ವರಿ. ನಾದರೂಪ. ನಾಮ ರೂಪ ವಿವರ್ಜಿತ, ಅವಳಿಗೆ ನಾಮ ನಾವು ಕೊಟ್ಟಿದ್ದೇವೆ, ರೂಪ ನಾವೊಂದು ಕೊಟ್ಟಿದ್ದೇವೆ. ಯಾಕೆ? ನಮಗೆ ಅರ್ಥ ಆಗಲಿಕ್ಕೆ. ಅವಳಿಗೆ ನಾಮವೂ ಇಲ್ಲ, ರೂಪವೂ ಇಲ್ಲ, ದೇಹವೇ ಇಲ್ಲ. ಹಾಗಿದ್ದಾಗ ನಾಮ ಎಲ್ಲಿ, ರೂಪ ಎಲ್ಲಿ? ನಮ್ಮಂಥ ದೇಹವನ್ನು ಪಡೆದುಕೊಂಡವರಿಗೆ ಒಂದು ನಾಮ, ಒಂದು ರೂಪ, ಒಂದು ಆಕಾರ ಎಲ್ಲ ಇದೆ.
ಅವಳಿಗೆ ಅದು ಯಾವುದೂ ಇಲ್ಲ. ಹಾಗಾಗಿ ನಾಮರೂಪ ವಿವರ್ಜಿತ. ಹ್ರೀಂಕಾರಿ. ಹ್ರೀಂ. ಹ್ರೀಂ ಅಂತ ಹೇಳೋದು ಒಂದು ಬೀಜಾಕ್ಷರ. ಅನಾಹತ ಚಕ್ರ, ಹೃದಯ ಚಕ್ರದಲ್ಲಿರುವಂತಹ ಬೀಜಾಕ್ಷರಕ್ಕೆ ಹೆಸರು, ಬೀಜಾಕ್ಷರದ ಹೆಸರು ಹ್ರೀಂ. ದೇವಿ ಖಡ್ಗಮಾಲ ಅಂದರೆ ಶ್ರೀಚಕ್ರದ ವರ್ಣನೆ ಇರುವಂತಹ ಸ್ತೋತ್ರ ಅದು. ಎಲ್ಲ ಅದರಲ್ಲಿರುವಂತಹ ದೇವತೆಯರ ಎಲ್ಲ ಹೆಸರು ಕೂಡ ಅದರಲ್ಲಿ ಬರುತ್ತೆ, ಅಷ್ಟಸಿದ್ಧಿಗಳ ಹೆಸರು. ಶುರುವಾಗದೆ ಹಾಗೆ ಹ್ರೀಂಕಾರಾಸನ ಗರ್ಭಿತಾಂ ನಲಶಿಕಾಂ ಸಂಕ್ರೀಂ ಕಲಾಂ ಬಿಭ್ರತೀಂ ಸೌವರ್ಣಾಂಬರಧಾರಿಣೀಂ ವರಸುಧಾಂ ದೌತಾಂ ತ್ರಿನೇತ್ರೋಜ್ವಲಾಂ. ಹ್ರೀಂಕಾರಾಸನ ಗರ್ಭಿತಾಂ. ಶುರುವಾಗೋದೆ ಹ್ರೀಂಕಾರದಲ್ಲಿ, ಖಡ್ಗಮಾಲದಲ್ಲಿ. ಇದು ಬೀಜಾಕ್ಷರ. ಹೇಗೆ ಓಂ ಅಂತ ಹೇಳೋದೊಂದು ಬೀಜಾಕ್ಷರವೋ ಹ್ರೀಂ ಅಂತ ಹೇಳೋದು ಬೀಜಾಕ್ಷರ. ಈ ಪಂಚದಶಿ ಮಂತ್ರದಲ್ಲಿ 3 ಕೂಟ ಇದೆ ಅಂತ ನೋಡಿದ್ದೇವೆ ನಾವು. 1ನೇ ಕೂಟದಲ್ಲಿ 5 ಬೀಜಾಕ್ಷರ, ಕೊನೆ ಆಗೋದು ಹ್ರೀಮಲ್ಲಿ. 2ನೆಯ ಕೂಟದಲ್ಲಿಯೂ 4 ಬೀಜಾಕ್ಷರ, ಕೊನೆ ಆಗೋದು ಹ್ರೀಂ. ಆಮೇಲೆ ಕೊನೆಯದಾದ 3ನೆಯ ಕೂಟದಲ್ಲಿ 6 ಅಕ್ಷರಗಳಿವೆ, ಬೀಜಾಕ್ಷರಗಳಿವೆ. ಕೊನೆಯ ಬೀಜಾಕ್ಷರ ಹ್ರೀಂ. ಈ ಹ್ರೀಂ ಅಂತ ಹೇಳೋ ಬೀಜಾಕ್ಷರ 3 ಕೂಟದಲ್ಲಿಯೂ ಬರುತ್ತೆ ಪಂಚದಶಿ ಮಂತ್ರದಲ್ಲಿ. ಹ್ರೀಮತಿ ಅಂದರೆ ಒಳ್ಳೆಯ ಬುದ್ಧಿ ಇರುವಂಥವಳು ಹ್ರೀಮತಿ. ಹೃದಯ. ಹೃದಯ ಅಂತ ಹೇಳಿದರೆ ಹೃದಯದಲ್ಲಿ ಇದ್ದು ಆನಂದದಲ್ಲಿ ಇರುವಂಥವಳು ಹೃದಯ. ಹೇಯೋಪಾದೇಯ ವರ್ಜಿತ. ಹೇಯ ಅಂತ ಹೇಳಿದರೆ ಒಂದು ನಿಕೃಷ್ಟವಾದದ್ದು, ನೀಚವಾದದ್ದು, ಅಥವಾ ಬಿಟ್ಟು ಬಿಡುವಂಥದ್ದು. ರಿಜೆಕ್ಟ್ ಮಾಡೋದು ಅಂತ ಹೇಳಿದ್ರೆ ಬೇಡ ನನಗೆ ಇದು ಅಂತ ಹೇಳಿ ಬಿಟ್ಟು ಬಿಡುವಂಥದ್ದು. ಉಪಾದೇಯ ಅಂತ ಹೇಳಿದ್ರೆ ಸ್ವೀಕಾರ ಮಾಡುವಂಥದ್ದು. ಹೇಯ ಅಂತ ಹೇಳಿದ್ರೆ ಬಿಟ್ಟು ಬಿಡುವಂಥದ್ದು, ಉಪಾದೇಯ ಅಂತ ಹೇಳಿದ್ರೆ ಸ್ವೀಕಾರ ಮಾಡುವಂಥದ್ದು. ಇದು 2 ಕೂಡ ವರ್ಜಿತ. ನಮಗೆ ಇದೆ ನೋಡಿ, ಇದು ನನಗೆ ಇದು ಬೇಕು, ಅದು ಬೇಡ. ಹೇಯವೂ ಇದೆ, ಉಪಾದೇಯವೂ ನಮಗಿದೆ. ಅವಳಿಗೆ ಅದು ಯಾವುದು ಕೂಡ 2 ಕೂಡ ಇಲ್ಲ. ಹೇಯೋಪಾದೇಯ ವರ್ಜಿತ. ರಾಜರಾಜಾರ್ಚಿತ. ರಾಜಾದಿರಾಜರುಗಳು ಕೂಡ ಇವಳನ್ನು ಪೂಜೆ ಮಾಡ್ತಾರೆ. ಯಾಕೆ ಹೀಗೆ ಹೇಳ್ತಾರೆ ಅಂತ ಹೇಳಿದರೆ, ಭಗವದ್ಗೀತೆಯಲ್ಲಿ ಯದ್ಯದಾಚರತಿ ಶ್ರೇಷ್ಠ ತತ್ತ ದೇವೇತರೋ ಜನ ಅಂತ ಬರ್ತಾ ಇದೆ. ಅಂದರೆ ಎಲ್ಲಿ ಶ್ರೇಷ್ಠ ಜನರು ಅವಳನ್ನು ಅರ್ಚನೆ ಅಥವಾ ಪೂಜೆ ಮಾಡ್ತಾರೋ, ಯಾವ ಕೆಲಸ ಮಾಡ್ತಾರೋ ಅವರನ್ನು ನಾವು ನೋಡಿ ಆಚರಿಸ್ತೇವೆ. ನಮಗೊಂದು ರೋಲ್ ಮಾಡೆಲ್ ಅಂತ ಇರುತ್ತೆ ನೋಡಿ. ರೋಲ್ ಮಾಡೆಲ್ ಯಾರಿರ್ತಾರೋ ಅವರು ಹೇಗೆ ಮಾಡ್ತಾರೆ ಅವರ ಹಾಗೆ ನಾವು ಕೂಡ ಮಾಡುವ ಪ್ರಯತ್ನವನ್ನು ಮಾಡ್ತೇವೆ. ಇದು ರಾಜರಾಜಾರ್ಚಿತ. ರಾಜ್ಞಿ. ರಾಜ್ಞಿ ಅಂತ ಹೇಳಿದರೆ ರಾಣಿ. ಸಂಸ್ಕೃತದಲ್ಲಿ ರಾಜ ಪುಲ್ಲಿಂಗ, ರಾಜ್ಞಿ ಅಂತ ಹೇಳೋದು ಸ್ತ್ರೀಲಿಂಗ. ರಾಜ್ಞಿ. ರಮ್ಯ. ರಮಣೀಯವಾಗಿರುವಂಥದ್ದು ರಮ್ಯ. ರಾಜೀವಲೋಚನ. ರಾಜೀವ ಅಂತ ಹೇಳಿದರೆ ಹಲವಾರು ಅರ್ಥಗಳಿವೆ. ರಾಜೀವ ಅಂತ ಹೇಳಿದರೆ ಒಂದು ಕಮಲ, ಲೋಟಸ್. ಆಮೇಲೆ ಇನ್ನೊಂದು ಜಿಂಕೆ. 3ನೇದು ಮೀನು. ಮೀನಿನ ಥರ ಅಂತ ಹೇಳಿದರೆ ಕಣ್ಣನ್ನು ಮುಚ್ಚೋದೇ ಇಲ್ಲ. ಲೋಚನ ಅಂದರೆ ಕಣ್ಣು. ಕಮಲದ ಹಾಗೆ ಕಣ್ಣು ಇರುವವಳು, ಅಥವಾ ಜಿಂಕೆಯ ಹಾಗೆ ಕಣ್ಣಿರುವವಳು, ಮೀನಿನ ಹಾಗೆ ಕಣ್ಣಿರುವವಳು ಅಂತ. ಇನ್ನೊಂದು ರಾಜಿ ಅಂತ ಹೇಳಿದ್ರೆ ನಿರಂತರವಾಗಿರುವಂಥದ್ದು. ಒಂದು ಸ್ಟ್ರೇಟ್ ಲೈನಿಗೆ ರಾಜಿ ಅಂತ ಹೆಸರಿದೆ. ನಿರಂತರವಾಗಿ ಇರುವಂಥದ್ದು ರಾಜೀವ ಲೋಚನ. ರಂಜನಿ. ಎಲ್ಲವನ್ನ ಖುಷಿ ಪಡುವವಳು. ಯಾವುದೇ ಇರಲಿ ಎಲ್ಲದನ್ನು ಕೂಡ ಸಂತೋಷ ಪಡುವಂಥವಳು ರಂಜನಿ. ಬೇರೆಯವರಿಗೂ ಸಂತೋಷವನ್ನು ಕೊಡುವಂಥವಳು. ರಮಣಿ. ಯಾವುದು ನಮಗೆ ಬೇಕಾಗಿರೋದೋ, ಯಾವುದು ಒಳ್ಳೆಯದಿದೆಯೋ ಅದರಲ್ಲಿ ಆಟವನ್ನು ಆಡ್ತಾ ಇರುವವಳು. ಅಂದರೆ ನಮಗೆ ಲೋಕದ ವ್ಯವಹಾರಕ್ಕಿಂತ ಹೆಚ್ಚಾಗಿ ಈ ಅಧ್ಯಾತ್ಮ ಪಥದಲ್ಲಿ ಲೀಲೆಯನ್ನು ತೋರಿಸುವಂಥವಳು. ಲೀಲಾ ಅಂತ ಹೇಳಿದ್ರೆ ಒಂದು ಆಟ ಅಂತ ಹೇಳ್ತೀವಲ್ಲ, ಹೇಗೆ ಒಂದು ತಾಯಿ ತನ್ನ ಮಕ್ಕಳ ಜೊತೆ ಆಟವನ್ನು ಆಡ್ತಾಳೆ, ತುಂಬ ಸಂತೋಷವನ್ನು ಪಡಿತಾಳೆ ಅವಳು. ಆ ಆಟವನ್ನು ಆಡ್ತಾ ಆಡ್ತಾ ಸಂತೋಷಿಸ್ತಾಳೆ. ಹಾಗೆಯೇ ಈ ತಾಯಿ ಕೂಡ ರಮಣಿ. ರಮ್ಯ. ರಸ್ಯ. ರಸ್ಯ ಅಂತ ಹೇಳಿದರೆ ವೇದದ ಸಾರ. ವೇದದ ಸಾರವೇ ಈ ರಸ್ಯ. ರಣತ್ ಕಿಂಕಿಣಿ ಮೇಖಲ. ಮೇಖಲ ಅಂತ ಹೇಳಿದರೆ
ಸೊಂಟದ ಪಟ್ಟಿ ಒಡ್ಯಾಣ. ಇದು ಮೇಖಲ. ರಣತ್ ಕಿಂಕಿಣಿ ಮೇಖಲ. ರಣತ್ ಕಿಂಕಿಣಿ ಮೇಖಲ. ಮೇಖಲ ಅಂತ ಹೇಳಿದರೆ ಸೊಂಟದ ಪಟ್ಟಿ, ಸೊಂಟಕ್ಕೆ ಕಟ್ಟಿಕೊಂಡಿರುವಂತಹ ಒಡ್ಯಾಣ, ಇದಕ್ಕೆ ಮೇಖಲ ಅಂತ ಹೆಸರು. ರಣತ್ ಕಿಂಕಿಣಿ ಮೇಖಲ ಅಂತ ಇದೆ. ಆ ಸೊಂಟದ ಪಟ್ಟಿಯಲ್ಲಿ ಕೆಳಗೆ ಜಾಲರಿ ಇರುತ್ತೆ. ಅದು ಸ್ವಲ್ಪ ಅಲ್ಲಾಡಿದಾಗ ಕಿಣಿ 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 ಅಂತ ಸಣ್ಣಕ್ಕೆ ಸೌಂಡ್ ಮಾಡುತ್ತೆ, ನಾದ ಬರುತ್ತೆ ಅದರಿಂದ. ಅದು ಕಿಂಕಿಣಿ. ಹೇಗೆ ಅಂತ ಹೇಳಿದರೆ, ನಾವು ಪ್ರೀತಿಯಿಂದ ಅವಳಿಗೆ ನಮಸ್ಕಾರ ಮಾಡಿದಾಗ ಅವಳು ಸ್ವಲ್ಪ ಬಗ್ಗದಾಳಂತೆ. ನಮ್ಮ ತಲೆಯನ್ನು ಮುಟ್ಟಿ ನಮಗೆ ಅನುಗ್ರಹ ಆಶೀರ್ವಾದನ ಮಾಡೋದಕ್ಕೋಸ್ಕರ ಅವಳು ಬಗ್ಗಿದಾಗ ಅವಳ ಸೊಂಟದ ಪಟ್ಟಿ ಸ್ವಲ್ಪ ಶಬ್ದ ಮಾಡಿ ಕಿಣಿ 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 ಅಂತ ಶಬ್ದ ಮಾಡಿ ನಮಗೆ ಅನುಗ್ರಹವನ್ನು ಮಾಡತ್ತೆ ಆ ಸೊಂಟದ ಪಟ್ಟಿ. ಇದು ರಣತ್ ಕಿಂಕಿಣಿ ಅಂತ ಕೂಡ ಇದೆ. ರಣರಂಗಕ್ಕೆ ಇಳಿತಾಳೆ. ನಾವು ನೋಡಿದ್ದೇವೆ, ಈಗ ಬಂಡಾಸುರ ವಧೆಗೋಸ್ಕರ ಅವಳು ರಣಭೂಮಿಯಲ್ಲಿ ಇಳಿದಿದ್ದಾಳೆ. ಆ ರಣಭೂಮಿಗೆ ಇಳಿದಾಗ ಆ ಒಂದು ಶಬ್ದ ಹೇಗಿರುತ್ತೆ ಅಂದರೆ, ಸಿಟ್ಟು ತೋರಿಸುವಂತಹ ಸಿಟ್ಟಿನಲ್ಲಿ ತನ್ನ ವಾಹನವಾದ ಸಿಂಹದ ಮೇಲೆ ಕುಳಿತುಕೊಂಡು ಯುದ್ಧಕ್ಕೆ ಹೊರಟಾಗ ಆ ಶಬ್ದ, ಆ ನಾದ, ಮೇಖಲದಿಂದ ಬರುವಂತಹ ನಾದ ಹೇಗಿದೆ ಅಂತ ಹೇಳಿದರೆ ರಣಕಹಳೆ ಊದಿದಾಗಿರುತ್ತೆ. ಯಾರಿಗೆ? ರಾಕ್ಷಸರಿಗೆ, ದುಷ್ಟರಿಗೆ ಮಾತ್ರ ರಣಕಹಳೆ. ಇಲ್ಲ, ನಮ್ಮಂಥವರಿಗೆ, ಒಳ್ಳೆಯವರಿಗೆ ಅದು ಹೇಗಿರುತ್ತೆ ಅಂತ ಹೇಳಿದರೆ ಸಣ್ಣಕ್ಕೆ ಕಿನ್ 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 ಅಂತ ಹೇಳಿ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಾ ಇರ್ತಾಳೆ. ಈ ಲಲಿತಾ ಪರಮೇಶ್ವರಿ ಜಗನ್ಮಾತೆ, ತ್ರಿಪುರ ಸುಂದರಿಯಾದ ಜಗನ್ಮಾತೆ ನಮ್ಮೆಲ್ಲರಿಗೂ ಅನುಗ್ರಹವನ್ನು ಮಾಡ್ತಾಳೆ. ಯಾವಾಗ? ನಾವು ಶರಣು ಹೋದಾಗ, ಶರಣು ಬಂದಿದ್ದೇವೆ ನಾವು ಅಂತ ಹೇಳಿ ನಮಸ್ಕಾರವನ್ನು ಮಾಡಿದಾಗ ನಮ್ಮನ್ನು ಅನುಗ್ರಹಿಸ್ತಾಳೆ. ಹಾಗೆ ಸ್ವಲ್ಪ ಬಗ್ಗಿದಾಗ ಅವಳ ಆ ಮೇಖಲ ಸ್ವಲ್ಪ ಸ್ವಲ್ಪ ಅಲ್ಲಾಡ್ತಾ ಇರುತ್ತೆ. ಅದು ಕಿನ್ ಕಿನ್ ಅಂತ ನಾದ ರೂಪ, ನಾದವೂ ಕೂಡ ಅವಳೇ, ಆ ಒಡ್ಯಾಣವೂ ಅವಳೇ, ಎಲ್ಲವೂ ಅವಳೇ. ಇದು ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಥರ ಒಂದು ಊಹನೆ ಮಾಡೋಕ್ಕೆ ನಮಗೆ. ಆಮೇಲೆ ನಿಜವಾಗಿ ಆಗ್ಬೋದು, ಆದರೆ ಶುರುವಲ್ಲಿ ಸ್ವಲ್ಪ ಆದರೂ ನಾವು ಊಹಿಸ್ತಾ ಹೋಗಬೇಕು. ಓಹೋ, ನಾವು ಪ್ರತಿ ಸಲ ನಮಸ್ಕಾರ ಮಾಡಿದಾಗ ಆಹಾ ನನಗೆ ಕೇಳ್ತಾ ಇದೆ, ಸಣ್ಣಕ್ಕೆ ಕಿನ್ 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 ಅಂತ ಕೇಳ್ತಾ ಇದೆ, ಓಹೋ ಬಗ್ಗಿದಾಳೆ, ನನ್ನನ್ನು ಮುಟ್ತಾ ಇದ್ದಾಳೆ ಅಂತ ಹೇಳುವ ನನಗೊಂದು ಭಾವನೆ ಬೇಕಲ್ಲಿ, ಊಹನೆ ಮಾಡಬೇಕು. ಓಹೋ, ನನ್ನ ತಲೆಯನ್ನು ಮುಟ್ತಾ ಇದ್ದಾಳೆ, ಆಶೀರ್ವಾದ ಮಾಡ್ತಾ ಇದ್ದಾಳೆ, ನನ್ನ ಬೆನ್ನನ್ನು ಮುಟ್ತಿದ್ದಾಳೆ ಅಂತ ಹೇಳುವ ಒಂದು ಊಹನೆಯನ್ನು ಮಾಡಿ ಪ್ರಯತ್ನ ಮಾಡೋಣ. ಹೇಗಾಗತ್ತೆ ಅದು? ನಮ್ಮ ಅನುಭವ ಹೇಗಿರುತ್ತೆ? ಇಲ್ಲ, ಸುಮ್ಮನೆ ಹೇಳೋ ಬದಲು, ಲಲಿತಾ ಸಹಸ್ರ ಗಡಗಡ ಗಡಗಡ ಅಂತ ಹೇಳೋ ಬದಲು ಸ್ವಲ್ಪ ಸ್ವಲ್ಪ ಮಧ್ಯದಲ್ಲಿ ಆ ಶ್ರುತಿ ಸೀಮಂತ ಸಿಂಧೂರಿ ಕೃತಪಾದ ಧೂಲಿಕ ಬಂದಾಗ ಒಂದು ಕ್ಷಣ ಎಲ್ಲರೂ ಅಲ್ಲಿ ನಿಲ್ಲಿಸಿ ಈ ಊಹನೆಯನ್ನು ಒಂದು ಮಾಡಿಕೊಂಡು ಆ ಅನುಭೂತಿಯನ್ನು ಪಡೆದುಕೊಂಡು ಈ ಲಲಿತಾ ಸಹಸ್ರನಾಮದ ಅರ್ಥವನ್ನು ಸ್ವಲ್ಪ ಸ್ವಲ್ಪ ತಿಳಿದುಕೊಂಡು ಪರಮಾನಂದವನ್ನು ಅನುಭವಿಸಬೇಕು ನಾವೆಲ್ಲರೂ ಕೂಡ. ಅದಕ್ಕೆ ಅವಳ ಅನುಗ್ರಹ ಖಂಡಿತವಾಗಿಯೂ ಬೇಕು. ನಾಮಸ್ಮರಣೆ ಮಾಡ್ತಾ ಮಾಡ್ತಾ ನಮ್ಮ ಪ್ರಾರ್ಥನೆಯನ್ನು ಅವಳ ಮುಂದೆ ಇಡೋಣ. ಎಲ್ಲರೂ ಕೂಡ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಎಲ್ಲರೂ ಕೂಡ ಸುಖವಾಗಿ ಜೀವನವನ್ನು ಮಾಡಿ ನಿನ್ನನ್ನು ತಲುಪುವ ಹಾಗೆ ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ಮಾಡು ತಾಯಿ ಅಂತ ಹೇಳುವ ಪ್ರಾರ್ಥನೆಯನ್ನು ಮಾಡ್ತಾ ನಾಮಸ್ಮರಣೆ ಮಾಡೋಣ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ, 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 ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ. ಓಂ ಅಸತೋ ಮಾ ಸದ್ಗಮಯ
तमसो मा ज्योतिर्गमय मृत्योर्मा अमृतं गमय ॐ शान्ति शान्ति शान्तिः लोका समस्ता सुखिनो भवन्तु लोका समस्ता सुखिनो भवन्तु लोका समस्ता सुखिनो भवन्तु।